ಗಣಾಧಿಪತಯೇ ನಮಃ. ಗಜಮುಖದವಗೆ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲ್ವ ತ್ರಿಜಗ ವಂದಿತಗೆ ಆರತಿ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳ್ಳು ಪರಶುಪಾಶಾಂಕುಶಧರನಿಗೆ ಋಷದಿ ಭಕ್ತರ ತೊರೆವಗೆ ಪುರಗಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರಿ ಆರತಿ ಬೆಳಗಿರಿ ಆರತಿ ಎತ್ತಿರಿ ಗಜಮುಖದವಗೆ ಗಣಪಗೆ ಶ್ರೀವರನು ದ್ವಾರಕೆಯುಳುವುದು ಶ್ರೀವರನು ದ್ವಾರಕೆಯುಳ್ ತನ್ನಯ ಕಾರ್ಯಲೋಪವಗೈದ ಗಾಯನ ಸೋವನರಿಯದೆ ತಾನು ಚಿಂತಾಭಾವ ಹೊಂದಿ ಗಯನ ಸೋವನರಿಯದೆ ತಾನು ಚಿಂತಾಭಾವ ಹೊಂದಿ ಮನಸ್ಸಿಗೆ ಸಮಾಧಾನವಿದ್ದಾಗ ಹೊಗಳುವ ನುಡಿಗಳು ಆಪ್ಯಾಯತೆಯನ್ನುಂಟು ಮಾಡುತ್ತವೆ. ಮನಸ್ಸಿನ ತುಮಲವನ್ನು ಹತ್ತಿಕ್ಕಿಕೊಳ್ಳುವುದಕ್ಕೆ ಈಗ ನಾನು ಅಶಕ್ತನಾಗಿದ್ದೇನೆ. ಅರ್ಘ್ಯಜಲ ಕೆಡುವುದಕ್ಕೆ ಕಾರಣೀಭೂತನಾದಂತಹ ಗಯನನ್ನು ಎಲ್ಲಿರುವನೆಂದು ತಿಳಿದು ಬರುವುದಕ್ಕೆ ಯಾದವರನ್ನು ನಾನಾ ವಿಧದಿಂದ ಹುಡುಕಲೆಂದೇ ಕಳುಹಿಸಿದವ ನಾನು. ಅವರೆಲ್ಲರೂ ಬಂದು ಈಗಾಗಲೇ ತಿಳಿಸಿದ್ದಾರೆ. ಎಷ್ಟು ಹುಡುಕಿದರು ಎಲ್ಲಿಯೂ ಗಯನ ಪತ್ತೆ ಇಲ್ಲ. ಮುಂದೇನೋ ಸ್ವಾಮಿ ಸನ್ನಿಧಾನಕ್ಕೆ ವೇದ್ಯವೆಂದು. ಆದ್ದರಿಂದಲೇ ಈ ದ್ವಾರಕೆಯ ವೈಭವವಾಗಲಿ ನನ್ನವರ ಸೇವೆಯಾಗಲಿ ನನಗೆ ಸಮಾಧಾನವನ್ನು ನೀಡುತ್ತಿಲ್ಲ. ಹೇಳಿದ ಮಾತಿನಂತೆ 8 ದಿನಗಳ ಅವಧಿಯ ಒಳಗೆ ಗಯನ ನಾಶವಾಗಬೇಕಾದ್ದು ಅನಿವಾರ್ಯವಾಗಿದೆ. ಮುಂದೇನು ಮಾಡಲಿ ಮುಂದೇನು ಮಾಡಲಿ? ನಾರಾಯಣ ಜಯ ನಾರಾಯಣ ನಾರಾಯಣ ಜಯತು ಜಯ ನಾರಾಯಣ ಭವಭಯಹಾರಣ ಭವಭಯಹಾರಣ ದುರಿತ ನಿವಾರಣ ಭವಭಯಹಾರಣ ದುರಿತ ನಿವಾರಣ ಜಯತು ಜಯ ನಾರಾಯಣ ಜಯ ನಾರಾಯಣ ಜಯ ನಾರಾಯಣ ನಾರಾಯಣ ನಾರಾಯಣ. ನಾರದ ಮಹರ್ಷಿಗಳು ಈ ಕಡೆಗೆ ದಯಮಾಡಿಸಬೇಕು. ಬಂದೆ. ಉಚಿತಾಸನವನ್ನು ನೀಡಿದ್ದೇನೆ, ಯಥೋಚಿತವಾಗಿ ಸತ್ಕರಿಸಿದ್ದೇನೆ. ನಿಮ್ಮ ಆಗಮನದಿಂದ ನನಗೆ ಸಮಾಧಾನವಾದರೂ ಕಳೆದ ಘಟನೆಗಳನ್ನೇ ನನ್ನ ಮನಸ್ಸು ಮೆಲುಕು ಹಾಕುತ್ತಿದೆಯಾದ್ದರಿಂದ ಬಿಚ್ಚ ಮನಸ್ಸಿಂದ ಮಾತಾಡುವುದಕ್ಕೆ ವ್ಯವಧಾನವಿಲ್ಲದಂತಾಯ್ತಲ್ಲ. ಏನು ಮಾಡಲಿ ಸ್ವಾಮಿ? ಅಂದವನು ಮುನಿ ನೋಡಿದ ಅಂದವನು ಮುನಿ ನೋಡಿದ ಹರಿಯೊಡನೆ ಚಂದದೋಳ್ ಮಾತಾಡಿದ ಹರಿಯೊಡನೆ ಚಂದದೋಳ್ ಮಾತಾಡಿದ ಎಂದಿನಂತಲ್ಲ ಹರಿಯೇ ಎಂದಿನಂತಲ್ಲ ಹರಿಯೇ ಸಿರಿಮೊಗವು ಕಂದಿದೆ ಕೆಂಬುದರಿಯೇ
ಪರಮಾತ್ಮ, ನಿನ್ನ ನಾಮವನ್ನು ಉಚ್ಚರಿಸುತ್ತಾ ಅಂಬರ ಬಸೆಯಿಂದ ಇಳಿದು ಬಂದದ್ದೇ ತಡ. ನನ್ನನ್ನು ಕರಕೊಂಡು ಹೋಗಿ ಉಚಿತವಾದ ಆಸನದಲ್ಲಿ ಕುಳ್ಳಿರಿಸಿದ್ದು ಮಾತ್ರವಲ್ಲ, ಹಲವಾರು ರೀತಿಯಿಂದ ಪೂಜೆ ಸತ್ಕಾರದ ನನ್ನ ಮನಸ್ಸಿಗೆ ಹಾಕುವ ನೆಮ್ಮದಿ ಆಯಿತು. ಆದರೆ ಪೂಜೆ ಮಾಡಿದಂತಹ ನಿನ್ನನ್ನು ನೋಡ್ತಾ ಇದ್ದೇನೆ, ಸಂತೋಷ ಎಂಬುದು ನಿನ್ನ ಮುಖದಲ್ಲಿ ಕಾಣುವುದಿಲ್ಲ. ನೆಮ್ಮದಿಗೆಟ್ಟಿರುವ ನನ್ನ ಪೂಜೆಯಿಂದ ತಾವು ಸಮಾಧಾನಗೊಳ್ಳಬೇಕೆಂದು ಪ್ರಾರ್ಥನೆ. ಅದನ್ನೇ ಮತ್ತು ನೀನು ಹೇಳ್ತಾ ಇದ್ದೀಯೆ. ನಾನು ಸಮಾಧಾನ ಪಟ್ಟಿದ್ದೇನೆ, ಪೂಜೆ ಮಾಡಿದಂತ ನೀನೆಷ್ಟು ಸಮಾಧಾನದಲ್ಲಿದ್ದೆ ಅದನ್ನು ನಾನು ಯೋಚನೆ ಮಾಡ್ತಾ ಇದ್ದೇನೆ. ಈ ದ್ವಾರಕಿಗೆ ಬರೋದು ಇವತ್ತೇನೂ ಅಲ್ಲ, ನಿನ್ನನ್ನು ಕಂಡದ್ದು ಈ ದಿನ ಮಾತ್ರವಲ್ಲ. ಈ ಯಾವಾಗಲೂ ಕಂಡಾಗ ನಿನ್ನ ಮುಖ ಹೀಗಿರಲಿಲ್ಲ. ಇವತ್ತು ಏನೋ ಒಂದು ಯೋಚನೆ ಮಾಡ್ತಾ ಇದ್ದಿ, ನಿನ್ನ ಮುಖ ಇಷ್ಟು ಕುಂದಿ ಹೋಗುವುದಕ್ಕೆ ಕಾರಣ ಏನು? ಹಾಗಿದ್ರೆ ಏನೋ ಒಂದು ಚಿಂತೆ ನಿನ್ನಲ್ಲಿ ಇದೆ ಎಂಬುದಾಯ್ತಲ್ಲ. ಈ ಪ್ರಪಂಚವೇ ಪರಿವರ್ತನಶೀಲವಲ್ವೇ? ನಿನ್ನೆಯಂತೆ ಇಂದಿರುವುದಿಲ್ಲ, ಇಂದಿನಂತೆ ನಾಳೆ ಉಳಿಯುವುದಿಲ್ಲ. ಆದ್ದರಿಂದಲೇ ನಾವು ಪ್ರತಿದಿನವೂ ನವೋ ನವೋ ಭವತಿ ಜಾಯಮಾನೋ ಅನ್ನೋವನ್ನ ಹಾಗೇ ಹೇಳುವುದಲ್ವೇ ವಿವೇಕಿಗಳಾದಂತಹ ವಿದ್ವಾಂಸರು. ಅದನ್ನೇ ಎಣಿಸ್ತಾ ಇದ್ದೇನಷ್ಟೇ. ಅದೇನೇ ಯಾವ ಯೋಚನೆ, ಏನು ತೊಂದರೆ ಆಯ್ತು? ನನ್ನ ಯೋಚನೆಯನ್ನು ಸನ್ನಿಧಿಯಲ್ಲಿ ಹೇಳಿದನೆಂದಾದರೆ ಪರಿಹಾರವಾಗಬಹುದೋ ಏನೋ, ಅದು ಆಮೇಲೆ. ನಾರದರೆ ಕೇಳು ನಾರದ ಮುನಿಯೇ, ಕೇಳು ನಾರದ ಮುನಿಯೇ, ಖುಳಗಯ ಎಂಬುವನು, ಖುಳಗಯ ಎಂಬುವನು ಬೇಡಾದ ಪರಾಧಗಳ ಮಾಡಿ ಕೂಳಗಯನೆಂಬುವನು ಬೇಡಾದ ಪರಾಧಗಳ ಮಾಡಿ ತೆಗೆಯೇ ನಮ್ಮಾಳುಗಳು ಹುಡುಕೆ, ಗೋಳಯವ ತೆಗೆಯೇ ನಮ್ಮಾಳುಗಳು ಹುಡುಕೆ, ಈರೇಳು ಜಗದೊಳು ಕಾಣೆ ನವನ, ಈರೇಳು ಜಗದೊಳು ಕಾಣೆ ನವನ. ಕೇಳು ಅಯ್ಯ ಪರಮಾತ್ಮ, ನನ್ನ ಮನಸ್ಸನ್ನು ತಿಳಿಯುವುದಕ್ಕೆ ಕಷ್ಟವೇನೂ ನಿಮಗಿಲ್ಲ. ನನ್ನಿಂದಲೇ ತಿಳಿಯಬೇಕು ಎಂಬ ಆಶೆಯಾದ್ದಿರಬೇಕು. ದುಃಖದ ವಿಚಾರವನ್ನು ಹೆರರಲ್ಲಿ ಹೇಳಿದಾಗ ದುಃಖ ಭಾರವೆಷ್ಟೋ ಕಡಿಮೆಯಾಗುವುದಂತೆ. ಹೌದು. ಏನು ಮಾಡಲಿ? ಸೂರ್ಯದೇವನಿಗೆ ಅರ್ಘ್ಯಜಲವನ್ನೆತ್ತಿ ಹಿಡಿದಿದ್ದೆ, ಗಯನೆಂಬ ಖೂಳನಿಂದ ಅದು ಕೆಡಲ್ಪಟ್ಟಿತು. ಕತಿಗೊಂಡ ನಾನು 8 ದಿನಗಳಲ್ಲಿಯೇ ನಿನ್ನ ನಾಶವನ್ನು ಮಾಡುವೆನೆಂದು ಪ್ರತಿಜ್ಞಾಬದ್ಧನಾದೆ. ಇದನ್ನು ತಿಳಿದಂತಹ ಆ ಖೇಚರ ಯಾರನ್ನೋ ಮರೆ ಸೇರಿದ್ದಿರಬೇಕು. ಬದುಕುವ ಆಶೆ ಈ ಪ್ರಪಂಚದ ಪ್ರತಿಯೊಬ್ಬನಿಗೂ ಇರುವುದಷ್ಟೇ. ಆದುದರಿಂದಲೇ ಗಯನೆಲ್ಲಿದ್ದಾನೆ ಎಂದು ಹುಡುಕಿದ ನಮ್ಮ ಆಳುಗಳೆಲ್ಲ ವಿಫಲ ಮನೋರಥರಾಗಿ ಮರಳಿ ದ್ವಾರಕೆಯನ್ನು ಸೇರಿದ್ದಾರೆ. 14 ಲೋಕಗಳಲ್ಲಿಯೂ ಗಯನ ಸುಳಿವಿಲ್ಲವಂತೆ. ಅವನನ್ನು ತಿಳಿಯದೆ ಕೊಲ್ಲುವುದಾದರೂ ಹೇಗೆ? ಆದುದರಿಂದಲೇ ಆ ವಿಚಾರವಾಗಿ ನಾನು ಯೋಚಿಸುತ್ತಿದ್ದೇನೆ. ನಾರದರೆ, ಅಂಗೈಯಲ್ಲಿರುವ ನೆಲ್ಲಿಯಕಾಯಿಯನ್ನು ತಿಳಿಯಬೇಕಾಗಿದ್ದರೆ ಕನ್ನಡಿಯ ಅಗತ್ಯವೇನೂ ಇಲ್ಲವಷ್ಟೇ. ನಿಂತಲ್ಲಿಂದಲೇ ಲೋಕದಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ತಿಳಿಯಬಲ್ಲ ಪ್ರಾಜ್ಞರು ನೀವು. ನಿಮ್ಮ ಯೌಗಿಕವೋ ಇನ್ನಾವುದೋ ಶಕ್ತಿಯಿಂದ ಆ ಗಯನೆಲ್ಲಿದ್ದಾನೆ ಎಂಬುದನ್ನು ತಾವು ತಿಳಿದು ನನಗೆ ಹೇಳಿದಿರಿ ಎಂದಾದರೆ ನನ್ನ ಕಾರ್ಯವನ್ನು ಪೂರೈಸುವುದು ಸುಲಭವಾದೀತು. ಪೂಜ್ಯರೇ, ಅದೊಂದು ಉಪಕಾರವನ್ನು ಮಾಡ್ತೀರಾ? ಆಗಲಿ ಭಗವಂತ, ನಿನ್ನ ಅಪ್ಪಣೆಯಂತೆ ನಾನು ಈಗಲೇ ಹೊರಡ್ತೇನೆ. 1 ತಿಂಗಳ ಅವಧಿ ಮಾತ್ರ ನನಗೆ ಕೊಡ್ತೀಯ? ಸ್ವಲ್ಪ ಹೊತ್ತಿನಲ್ಲೇ ಪ್ರಪಂಚ ಪರ್ಯಟನ ಮಾಡುವಂತಹ ಸಾಮರ್ಥ್ಯವುಳ್ಳ ನಿಮಗೆ ಆ ಗಯನನ್ನು ಇಲ್ಲಿಂದಲೇ ತಿಳಿದು ಹೇಳುವುದಕ್ಕೆ ಸಾಧ್ಯವಾದರೂ ಅವಧಿ ಬೇಕಾಗಿದೆ. ಓ ಸ್ವಾಮಿನ್, 1 ತಿಂಗಳ ಅವಧಿ. ನನ್ನ ಮಾತೇನು ಗೊತ್ತೇ? ನಾಳೆಯೊಂದೇ ದಿವಸದ ಅವಧಿ ಮೀರೆ, ನಾಳೆಯೊಂದೇ ದಿವಸದ ಅವಧಿ ಮೀರಲು ಕೆಟ್ಟ ಚಾಳಿಯನು ಬೇಳಿಯನು ನಿಮಗೆ. ಬಾಲಲೋಚನನ ಕಂಡಂತೋಯ್ತು ಮುಂದೇನು
ಉಪಾಯವನ್ನು ಹೇಳಯ್ಯ ಮುನಿಯೇ. ಮಾಸದ ಅವಧಿ ಇರುತ್ತಿದ್ದರೆ ನಾನೇ ಪ್ರಯತ್ನಿಸಬಹುದಾಗಿತ್ತು. ನಾರದರೆ, ನಾಳೆ ಸೂರ್ಯಾಸ್ತಮಾನದ ಮೊದಲು ಗಯನ ಶಿರಶ್ಛೇದನವನ್ನು ನಾನು ಮಾಡಲೇಬೇಕಾಗಿದೆ. ಅದ್ಯಾಕೆ? ಹಾಗೆ ನಾನು ಪ್ರತಿಜ್ಞಾಬದ್ಧ. ಓಹೋ. ಆದುದರಿಂದ ನೀವಿಲ್ಲಿಗೆ ಬಂದುದೆಂದರೆ ಪರಮೇಶ್ವರನೇ ಭೂಮಿಗಿಳಿದು ಬಂದಂತಾಯಿತು. ಶಿವನನ್ನು ನಾವು ಆರಾಧಿಸ್ತೇವೆ. ಲೋಕಕ್ಷೇಮಕ್ಕಾಗಿ ನಿನ್ನ ಅನುಗ್ರಹವನ್ನು ನೀನು ಸರ್ವದಾ ಮಾಡುತ್ತಿರು ಸ್ವಾಮಿ ಎಂದು ಯಾಚಿಸ್ತೇವೆ. ನೀವು ಅಲ್ಲಲ್ಲಿ ಸಂಚರಿಸಿ ಏನು ವಿಶೇಷಗಳಿದ್ದರೂ ತಿಳಿದುಕೊಂಡು ಅದನ್ನಷ್ಟು ಕೇಳಿದವರಿಗೆ ಹೇಳುವವರಲ್ವೇ. ಒಂದು ಉಪಾಯವನ್ನು ಹೇಳಿರಿ. ಗಯನೆಲ್ಲಿದ್ದಾನೆ ಎಂಬುದನ್ನು ತಿಳಿಸಿದಿರಿ ಎಂದಾದರೆ ನನ್ನ ಕಾರ್ಯವನ್ನಾದರೂ ನಾನು ಪೂರೈಸಬಹುದಾಗಿದೆ. ಈ ಕರ್ಮಲೋಕದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯತೆಯನ್ನು ನಾವು ನೀಡುತ್ತಿರುವ ಕಾರಣ ನಮ್ಮ ಮಾತುಗಳ ಮೂಲಕ ಆ ಕೃತಿ ಸಾರ್ಥಕವಾಗುವಂತೆ ಮಾಡಲೇಬೇಕಲ್ಲವೇ? ದಯವಿಟ್ಟು ಉಪಕರಿಸ್ತೀರಾ? ಒಂದು ಉಪಕಾರ. ಪರಮಾತ್ಮ, ಗಯನನ್ನಲ್ಲಿ ಆದರೂ ನೋಡಿದ್ದೀರಾ? ಗಯನ ವಿಷಯವನ್ನು ಹೇಳ್ಬೇಕಂತ ನೀವು ನನ್ನಲ್ಲಿ ಕೇಳುವುದೇನೋ ಸರಿ, ಆದರೆ ಮಾಡುವುದೇನು? ಏನು ಹೇಳಲಾರೆನು, ಹೇಳ ಉಳಿಯಲಾರೆನು. ಹೇಳಲಾರೆನು, ಹೇಳದುಳಿಯಲಾರೆನು. ಹೇಳಲಾರೆನಯ್ಯೋ ರಂಗ, ಹೇಳಲಾರೆನಯ್ಯೋ ರಂಗ, ಹೇಳಬಾರದಂತರಂಗ. ಹೇಳಲಾರೆನಯ್ಯೋ ರಂಗ, ಹೇಳಬಾರದಂತರಂಗ. ಹೇಳಲಾರೆನು ರಂಗ ರಂಗ. ಹೇಳಲಾರೆನು, ಹೇಳದುಳಿಯಲಾರೆನು. ಕಂಡು ಕಾಣಲಿಲ್ಲ ಎನ್ನಲು ಪುಂಡನೆಂಬರು ನಾರದನನು. ಕಂಡು ಕಾಣಲಿಲ್ಲ ಎನ್ನಲು ಪುಂಡನೆಂಬರು ನಾರದನನು. ಕಂಡುದವು ಬೇಳಿದರೆ ಜಗಳ ತಂದು ಕೊಟ್ಟನೆಂಬೆ ನೀನು. ಹೇಳಲಾರೆನು, ಹೇಳದುಳಿಯಲಾರೆನು. ಕಂಡು ಕಾಣಲಿಲ್ಲ ಎನ್ನಲು ಪುಂಡನೆಂಬರು ನಾರದನನು. ಕಂಡುದವು ಬೇಳಿದರೆ ಜಗಳ ತಂದು ಕೊಟ್ಟೆನೆಂಬೆ ನೀನು. ಹೇಳಲಾರೆನು ರಂಗ ರಂಗ. ಹೇಳಲಾರೆನು, ಹೇಳದುಳಿಯಲಾರೆನು. ಭಗವಂತ, ಹೇಳಬೇಕೆಂಬುದಾಗಿ ನನ್ನಲ್ಲಿ ಒತ್ತಾಯ ಮಾಡ್ತಾ ಇದ್ದೀಯಾ, ಆದರೆ ನೀನು ಕೇಳುವುದೇನೋ ಸರಿ. ಹೇಳಲಾರೆನು, ಯಾಕೆ? ಹೇಳದೆ ಉಳಿಯಲಾರೆನು. ಅಂತಹ ಪರಿಸ್ಥಿತಿಗೊಳಗಾಗಿರುವಿರಾ? ಹೇಳಬಾರದಂತ ಅಂತರಂಗ. ಹಾಗಿದ್ರೆ ಗೌಪ್ಯವಾಗಿ ಇದನ್ನು ತಿಳಿಸುವುದಕ್ಕೆ ತಾವು ಸಿದ್ಧರು ಎಂಬುದು ಸ್ಪಷ್ಟವಾಯಿತು. ಏನು ಸ್ವಾಮಿ? ಪರಮಾತ್ಮ, ಇದ್ದುದನ್ನು ಇದ್ದಾಗೆ ಹೇಳಿದರೆ ಅದು ಚಾಡಿ ಅಂತ ಮಾತು ಬರ್ತದೆ. ಕಂಡುದನ್ನು ಕಂಡ ಹಾಗೆ ಹೇಳಿದ್ರು ಅದು ಆಗುವುದಿಲ್ಲ. ಆದ್ದರಿಂದ ನಾನಿಲ್ಲಿ ಉಭಯ ಸಂಕಟಕ್ಕೆ ಬಿದ್ದಿದ್ದೇನೆ. ಯಾರ ಇದಿರಿಗಾದರೂ ಕಂಡುದನ್ನು ಕಂಡಂತೆಯೇ ಹೇಳಿದಾಗ ಕೆಂಡದಂತಹ ಸಿಟ್ಟು ಬರ್ತದೆ ಎಂಬುದೊಂದು ನಾನು ನುಡಿ. ನನಗೆ ವಿಚಾರವನ್ನು ತಿಳಿಯದೆ ನಿರ್ವಾಹವೇ ಇಲ್ಲ. ಆದ ಕಾರಣ ಕೇಳುತ್ತಿದ್ದೇನೆ. ಹೇಳದಿದ್ರೆ ಈ ವಿಷಯವನ್ನು ನಿನಗೆ ಖಂಡಿತ ಸಿಟ್ಟು ಬರ್ತದೆ, ಕೇಳಿದರೂ ಸಿಟ್ಟು ಬರ್ತದೆ. ಹೇಳದೆ ಇರುವುದಕ್ಕೆ ನನ್ನ ಮನಸ್ಸೂ ಕೇಳುವುದಿಲ್ಲ. ಒಂದು ವೇಳೆ ಹೇಳಿದ್ರೆ ಉಳಿಯದು ಆತನ ಪ್ರಾಣ. ಅದಕ್ಕಾಗಿ ಯೋಚನೆ ಮಾಡ್ತಾ ಇದ್ದೇನೆ, ಏನು ಮಾಡುವುದು ಅಂತ. ಮುನಿಜನರಲ್ಲೇ ನಾರದನನ್ನು ದೂರ್ತ ಎಂಬ ಶಬ್ದದಿಂದ ಹೆಸರಿಸಿದರು. ಕಾರ್ಯಸಾಧಕ ಎಂದಷ್ಟೇ ಅದಕ್ಕೆ ಅರ್ಥವಲ್ವೇ?
ಒಬ್ಬನು ಕಾರ್ಯವನ್ನು ಸರಿಯಾಗಿ ನಿರ್ವಹಿಸಬೇಕಾಗಿದ್ದರೆ ನಿಮ್ಮಂತವರ ಸೂಚನೆ ಸಲಹೆ ಅತ್ಯಗತ್ಯವಾಗಿ ಬೇಕಾಗುತ್ತದೆ. ಸಜ್ಜನ ಪ್ರಿಯನಾಗಿ ಲೋಕದಲ್ಲಿ ಧಾರ್ಮಿಕ ಪ್ರವೃತ್ತಿ ಜಾಗೃತವಾಗುವಂತೆ ಮಾಡುವ ನಿಮ್ಮ ಯಾವುದೇ ಮಾತುಗಳು ಚಾಡಿಕೋರತನದ್ದಾಗಲಾರದು ಎಂಬ ಭರವಸೆ ನನಗುಂಟು. ಸಾಮಾನ್ಯರ ಮಾತುಗಳಿಗೆ ನೀವೇಕೆ ಲಕ್ಷ್ಯ ಕೊಡ್ತೀರಿ? ಹಾಗಿದ್ರೆ ಹೇಳಲೇ. ಓಹೋ, ಹಸಿವೆಗೆಂದು ಹಣ್ಣ ತರಲು ಎಸೆವವನ ದೀಪೋಗುತ್ತಿರಲು, ಹಸಿವೆಗೆಂದು ಹಣ್ಣ ತರಲು ಎಸೆವವನ ದೀಪೋಗುತ್ತಿರಲು, ಎಸೆವವನ ದೀಪೋಗುತ್ತಿರಲು, ಪಸುಳೆಯೊಬ್ಬ ಬಂದು ತನ್ನ ಪೆಸರು ಗಯಗಂಧರ್ವನೆಂದ ಹೇಳಲಾರೆನು ಉಳಿಯಲಾರೆನು. ಪಸುಳೆಯೊಬ್ಬ ಬಂದು ತನ್ನ ಪೆಸರು ಗಯಗಂಧರ್ವನೆಂದ ಹೇಳಲಾರೆನು ಹೇಳದುಳಿಯಲಾರೆನು. ಕಣ್ಣಿನೊಳಗೆ ನೀರ ಸುರಿವ ಚಿಣ್ಣಗಯನು ತಾನು ಬರುವ, ಕಣ್ಣಿನೊಳಗೆ ನೀರ ಸುರಿವ ಚಿಣ್ಣಗಯನು ತಾನು ಬರುವ. ಅರಣ್ಯದೋಳ್ ಪಾಂಡವರಿರ್ಪಾರಣ್ಯವ ಕೇಳುತ್ತ ಪೋದ ಹೇಳಲಾರೆನು ಹೇಳದುಳಿಯಲಾರೆನು. ರಂಗ ಹೇಳಲಾರೆನು ಹೇಳದುಳಿಯಲಾರೆನು ಹೇಳಲಾರೆನು. ಪರಮಾತ್ಮ, ಮೊನ್ನೆ ಅಂದ್ರೆ 5-6 ದಿವಸ ಆಗಬಹುದಷ್ಟೇ. ಓಹೋ, ವನ ಪ್ರದೇಶದಲ್ಲಿ ನನ್ನಷ್ಟಿಗೆ ನಾನು ಹೋಗ್ತಾ ಇದ್ದೆ. ಯಾರೋ ಒಬ್ಬ ಬಂದು ನನ್ನ ಕಾಲಿಗೆ ಅಡ್ಡ ಬಿದ್ದ. ನಾನು ಗಯಗಂಧರ್ವ, ನಾನು ಗಯಗಂಧರ್ವ, ಗಯಗಂಧರ್ವ ಅಂತ ಅವನೇ ಹೇಳಿಕೊಂಡ. ಓಹೋ, ಕಾಲಿಗೆ ಅಡ್ಡ ಬಿದ್ದಂತಹ ವ್ಯಕ್ತಿಯನ್ನು ಎಬ್ಬಿಸಿ ವಿಚಾರ ಮಾಡಿದೆ. ಕಾಡೇನೋ ನಿಮಗೆ ಊರೇನು? ನೀವು ಯಾವಾಗಲೂ ಅಲ್ಲಲ್ಲಿ ಅಲ್ಲಲ್ಲಿ ತಿರುಗುತ್ತಾ ಇರ್ತೀರಿ. ಹೌದು. ಕಾಡಿಗೆ ನೀವು ಹೋದ್ಯಾಕೋ? ಯಾಕೋ ಏನೋ ಹಸಿವೆ ಆಯ್ತು, ಹಣ್ಣು ತಿನ್ನುವುದಕ್ಕಂತ ನಾನು ಕಾಡಿಗೆ ಹೋದವ. ಊರಿನಲ್ಲಿ ನಿಮಗೆ ಬೇಕಾದ ಅಶನವಸನಾದಿಗಳನ್ನು ಯಾರು ಕೊಡುವುದಿಲ್ಲವೆಂಬ ಹೆದರಿಕೆ ಆಯ್ತಾ ಹೇಗೆ? ಹೆದರಿಕೆ ಏನು ಇಲ್ಲ, ಆದ್ರೆ ನಾನೇ ಕೊಯ್ದು ತಿನ್ನಬೇಕೆಂಬ ಆಸೆಯಿಂದ ಹಾಗೆ ಕಾಡನ್ನು ಪ್ರವೇಶ ಮಾಡಿದೆ. ಗಯನೆಂದು ಹೇಳಿದನೆ. ನಾನು ಗಯ ಅಂತ ನನ್ನ ಕಾಲಿಗೆ ಅಡ್ಡ ಬಿದ್ದ. ಅಡ್ಡ ಬಿದ್ದಂತ ಆ ಗಯನನ್ನು 2 ಕೈಯಿಂದ ಎಬ್ಬಿಸಿ, ಯಾಕಪ್ಪ ಕಣ್ಣೀರು, ಯಾಕೆ ಅಳುತ್ತಾ ಇದ್ದೀಯಾ, ನಿನಗೇನು ಕಷ್ಟ ಬಂದಿದೆ ಎಂಬುದಾಗಿ ಕೇಳಿದ. ಓಹೋ, ಅಷ್ಟರಲ್ಲಿ ಅಷ್ಟೇ ಮಾತ್ರವಲ್ಲ, ಪಾಂಡವರಿರುವಂತ ಆ ಅರಣ್ಯ ಯಾವುದು, ಆ ಕಾಡು ಯಾವುದು, ಒಂದು ಸಲ ನನಗೆ ತೋರಿಸಬೇಕು ಎಂಬುದಾಗಿ ಕೇಳಿಕೊಂಡ. ಪಾಂಡವರ ಬಗೆಗೆ ನಿಮ್ಮಲ್ಲಿ ಪ್ರಶ್ನಿಸಿದಂತಹ ಗಯನಿಗೆ ನೀವು ಅವರ ವಾಸಸ್ಥಾನದತ್ತ ದಾರಿಯನ್ನು ತೋರಿಸಿದಿರಾ? ಇಲ್ಲ, ಆದ್ರೆ ಅವ ದಾರಿ ಕೇಳುವಂತಹ ಭರ ನನಗೆ ಹಸಿವೆ ಆಗುವ ಭರ. ಓಹೋ, ಹಣ್ಣು ಕವಿದಕ್ಕಂತ ಆ ಮರಕ್ಕೆ ಕೈ ಹಾಕಿದೆ ನಾನು. ಆ ಕೈ ಹಾಕುವಾಗ ಅಲ್ಲೇ ಒಂದು ಕೆಳಗಡೆ ಒಂದು ಕಿರು ದಾರಿ ಇತ್ತು. ಓಹೋ, ಆ ದಾರಿ ಹಿಡ್ಕೊಂಡು ನೇರ ಪಾಂಡವರಿದ್ದಲ್ಲಿಗೆ ಹೋದವನೇ ಅರ್ಜುನನ ಪಾದಕ್ಕೆ ಅಡ್ಡ ಬಿದ್ದು ಪ್ರಾಣ ಭಿಕ್ಷೆಯನ್ನು ಕೇಳಿಕೊಂಡ. ಅರ್ಜುನ ಸುಮ್ಮನೆ ಇರಲಿಲ್ಲ. ನನ್ನ ಅಣ್ಣನ ಪಾದದ ಆಣೆಯಾಗಿ ನಿನ್ನ ಪ್ರಾಣವನ್ನು ನಾನು ಉಳಿಸ್ತೇನೆ ಎಂಬುದಾಗಿ ಭಾಷೆ ಕೊಟ್ಟ. ಗಯನಿಗೆ ಭಾಷೆಯನ್ನಿತ್ತಂತಹ ಪಾರ್ಥ ರಕ್ಷಿಸುವುದಾಗಿ ಬಳಿಯಲ್ಲಿರಿಸಿಕೊಂಡಿರುವನೆ. ಈಗ ಅಲ್ಲೇ ಇದ್ದಾನೆ ಆ ಗಯ. ಒಳ್ಳೆಯದು ಸ್ವಾಮಿ, ನೀವು ವಿಚಾರವನ್ನು ತಿಳಿಸಿ ಬಹಳ ಉಪಕಾರ ಮಾಡಿದಿರಿ. ನಾನಿನ್ನು ಬರಲೇ? ಆಗಲಿ. ನಾರಾಯಣ. ಇಂತೆನು ತೋನು ಸುರಿದಿರುಳೆ, ಇಂತೆನು ತೋನು ಸುರಿದಿರಳೆ, ಮುಂದೆ ಶ್ರೀಕೃಷ್ಣ ಅನುಜಯೋ ಕರೆದು ತನ್ನನುಜಯೋ ಕರೆದು ಬೇಡ ಈ ಹದನವನೇ. ತಂಗಿ ಸುಭದ್ರಾಂ, ಅಣ್ಣಯ್ಯ ಹೀಗೆ ಬಾರಮ್ಮ. ಅಣ್ಣ, ನಿನ್ನಲ್ಲಿ ಒಂದು ವಿಚಾರ ತಿಳಿಸಿ. ಏನದಣ್ಣ? ತಂಗಿ ತನ್ನಯ ಕರ್ಮ ಭಂಗವ ಮಾಡಿದ, ತಂಗಿ ತನ್ನಯ ಕರ್ಮ ಭಂಗವ ಮಾಡಿದ, ಅಂಗಜಾರಿಯ ಸಖಸುತನ, ಅಂಗಜಾರಿಯ ಸಖಸುತನ,
ಹಿಂಗದೆ ನಿನ್ನ ರಮಣನ ಭಯವ ಕೊಟ್ಟು ಸಂಗಾಡಿರಿಸಿಕೊಂಡಿಹನಂತೆ. ತಂಗಿ, ಅಣ್ಣ, ನಿನ್ನಲ್ಲಿ ನಮಗೆಲ್ಲ ವಾತ್ಸಲ್ಯ. ನಿನ್ನ ಮುಖ ಮ್ಲಾನವಾದುದನ್ನು ಕಂಡರೆ ನಾವು ಸಹಿಸುವುದಿಲ್ಲ. ಆದರೆ ಪರಿಸ್ಥಿತಿ ಹದಗೆಡುತ್ತಿರುವುದರಿಂದ ನಿನ್ನಲ್ಲಿ ವಿಚಾರವನ್ನು ತಿಳಿಸದೇ ಉಪಾಯವಿಲ್ಲ. ಯಾವ ವಿಷಯದಲ್ಲಿ ಅಣ್ಣಯ್ಯ? ಕರ್ಮದ ಬಗ್ಗೆ ನಾವು ಬಹಳ ಆಸ್ತಿಯುಳ್ಳವರು. ಗಹನವಾದಂತಹ ಗತಿಯುಳ್ಳ ಕರ್ಮದ ಬಗ್ಗೆ ಸರ್ವದಾ ಯೋಚಿಸಿ ನಿರ್ದಿಷ್ಟವಾದ ಸ್ವರೂಪವನ್ನಿತ್ತು ಆ ರೀತಿ ಮುಂದುವರಿದಾಗ ನಮಗೆ ಶ್ರೇಯಸ್ಸು ಎಂದು ನಿಶ್ಚಯಿಸಿಕೊಂಡವರು. ನನ್ನ ಕರ್ಮಭಂಗವನ್ನು ಮಾಡಿದಂತಹ ಆ ಶಿವಸಖ ಕುಬೇರನ ಮಗನಾದ ಗಯನನ್ನು ನಾನು ಕೊಲ್ವೆನೆಂದು ಪ್ರತಿಜ್ಞಾಬದ್ಧನಾಗಿದ್ದೆ. ನಿನ್ನ ವಲ್ಲಭನಾದ ಅರ್ಜುನ ಅವನನ್ನು ರಕ್ಷಿಸುವೆನೆಂದು ಬಳಿಯಲ್ಲಿಟ್ಟುಕೊಂಡಿರುವನಂತೆ. ನನ್ನವರು ಯಾರೂ ನಮಗೆ ಆತ್ಮೀಯರೆಂದು ಸಲುಗೆಯವರೆಂದು ನೆಂಟರೆಂದೂ ನಾವು ನಂಬಿದೆವೋ, ಯಾರ ಬಗ್ಗೆ ಅತೀವವಾದಂತಹ ಆಸಕ್ತಿಯುಳ್ಳವರಾಗಿದ್ದೆವು ಅವರೇ ವಿರೋಧಿಗಳನ್ನು ರಕ್ಷಿಸುವುದಕ್ಕೆ ಈ ರೀತಿ ಪ್ರಯತ್ನಿಸ್ತಾರೆ ಎಂದರೆ ನಾನೇನು ಮಾಡಲಮ್ಮ. ಹೀಗಿದೆ ಪರಿಸ್ಥಿತಿ. ಅಣ್ಣ, ನೀನು ಈ ರೀತಿ ವಿಚಾರ ಮಾಡ್ತಾ ಇದ್ದೀಯಾ? ನೀವಿರುವರು ಸ್ನೇಹಿತರು ಅಷ್ಟೇ ಅಲ್ಲ, ನೆಂಟರು. ಹೌದು. ನೆಂಟರ ಮಧ್ಯದಲ್ಲಿ ಜಗಳವನ್ನ ಗಂಟಿಕ್ಕುವುದಕ್ಕಾಗಿ ಯಾರೋ ಚಾಡಿ ಹೇಳದಿರಬೇಕು ಬಹುಶಃ. ಇಲ್ವಮ್ಮ, ವಾಸ್ತವ ವಿಚಾರವನ್ನು ನಾರದರಿಂದ ತಿಳಿದಂತಹ ನಾನು ಈಗ ಸ್ಪಷ್ಟವಾಗಿ ನಿನಗಿದನ್ನು ಹೇಳಿದ್ದೇನೆ. ನಾರದರು ಹೇಳಿದಂತೆ ಆ ಗಯನು ಅರ್ಜುನನ ಮರೆ ಸೇರಿ ತಾನು ಉಳಿಯುತ್ತೇನೆ ಎಂಬ ಭರವಸೆಯಿಂದಿದ್ದಾನಂತೆ. ಈಗ ಏನು ಮಾಡಲಿ ಹೇಳು ಅಣ್ಣಯ್ಯ? ಇದು ನಿಮ್ಮಲ್ಲಿ ಎದ್ದಂತಹ ಭೇದ ಭಾವ. ಯಾಕೆಂದ್ರೆ ನನ್ನವರು ಇಟ್ಟುಕೊಳ್ಳಬಾರದಿತ್ತು, ಇಟ್ಟುಕೊಂಡಿದ್ದಾರೆ. ಆದ್ರೆ ನಿಮ್ಮ ಗಂಡಸರೇನ ಜಗಳವನ್ನು ನನ್ನಲ್ಲಿ ಹೇಳಿದ್ದೀಯಲ್ಲ, ಇದನ್ನು ಕೇಳಿ ಅಣ್ಣ ಕೇಳಲು ನಾನು ಜನ್ಮ ಜನ್ಮಾಂತರದ ಪುಣ್ಯದ ಪ್ರಭಾವದಿಂದಾಗಿ ನಿನ್ನ ಸಹೋದರಿಯಾಗಿ ಜನ್ಮಕ್ಕೆ ಬಂದಿದ್ದೇನೆ ಅಂತ ಭಾವಿಸಿಕೊಳ್ತಾ ಇದ್ದೇನೆ. ಅಣ್ಣ, ನನ್ನ ಪಾಲಿಗೆ ನೀನು ದೇವನೂ ಹೌದು. ಈ ತಂಗಿಯ ಕಣ್ಣೀರನ್ನ ಕಾಣದೆ ಅದೆಷ್ಟೋ ಉಪಕಾರವನ್ನು ಮಾಡಿದ್ದುಂಟು. ಅಣ್ಣ, ನಿನ್ನಲ್ಲಿ ಬೇಡುವುದಿಷ್ಟೇ, ನಿಮ್ಮ ಈ ಜಗಳದಲ್ಲಿ ಈ ಮಾತನ್ನ ಕೇಳಿ ಹೆಣ್ಣಾದಂಥ ನಾನೇನೂ ಮಾಡುವ ಹಾಗಿಲ್ಲ. ಹಾಗೆ ಅಂತ ಈ ವಿಷಯವನ್ನು ನನ್ನಲ್ಲಿ ತಿಳಿಸಿದೆಯಲ್ಲ, ತಿಳಿಸಂತ ನಾನು ನಿನ್ನಲ್ಲಿ ಇಷ್ಟನ್ನೇ ಪ್ರಾರ್ಥಿಸಬಲ್ಲೆ ವಿನ ಅದಕ್ಕಿಂತ ಹೆಚ್ಚೇನು ನಾನು ಪ್ರಾರ್ಥಿಸಲಾರೆ. ಅಣ್ಣ, ನಿನ್ನ ಜೀವನದ ಸುಖ ನನಗೆ ಮುಖ್ಯವಾದ್ದರಿಂದ, ನಿನ್ನ ಆನಂದ ನನಗೆ ಬೇಕಾದುದರಿಂದ ಈ ವಿಚಾರವನ್ನು ನಿನ್ನಲ್ಲಿ ತಿಳಿಸಿದ್ದೇನಮ್ಮ. ಹಾಗಾದ್ರೆ ನನ್ನ ಸುಖ ಬೇಕು, ನನಗೆ ಆನಂದ ಬೇಕಲ್ವೇ? ಹಾಗೆ ಆಗಬೇಕು ಅಂತ ಆದ್ರೆ ಅಣ್ಣಯ್ಯ, ನನ್ನ ಕಿವಿಯೋಲೆಯೊಂದನ್ನ ಕಾಪಾಡು ಎನ್ನುವುದಾಗಿ ನಿನ್ನಲ್ಲಿ ಪ್ರಾರ್ಥಿಸ್ತಾ ಇದ್ದೇನಣ್ಣ. ರುಕ್ಮಿಣಿ ಅಬ್ಬಬ್ಬ ನಿನ್ನ ಸೊಕ್ಕೆ ರುಕ್ಮಿಣಿ ಛಡಿದು ಬೇಳಿದಳಂದು ರುಕ್ಮಿಣಿ ಛಡಿದು ಬೇಳಿದಳಂದು ದೇಶಾಧಿಪರ ಗೆರಿದು ತಂದು ಭೂಷಣಗಳ ತಂಗಿ ಭಾವಗಿದ್ದುದರಿಂದ ತಂದ ಭೂಷಣಗಳ ತಂಗಿ ಭಾವಗಿದ್ದುದರಿಂದ ಲೇಸ ಮಾಡಿದಿರಿಂದು ನಮಗೆ. ಸುಭದ್ರೆ, ಓ ಅತ್ತಿಗೆ, ಅಬ್ಬಬ್ಬ ನಿನ್ನ ಸೊಕ್ಕೆ ಏನು ಏನು ಮನೆಯಲ್ಲಿದ್ದವ್ರಿಗೆ ಕಿವಿ ಕೇಳುವುದಿಲ್ಲ ಅಂತ ತಿಳ್ಕೊಂಡೆಯಾ? ನನ್ನವರಲ್ಲಿ ಹೇಳಿದ್ದೇನು? ಅಣ್ಣ, ನನ್ನ ಓಲೆ ಭಾಗ್ಯ ಕಾಪಾಡಿ ಕೊಡ್ಬೇಕು. ಹೌದು. ಅಬ್ಬಬ್ಬ, ನಿನ್ನ ಒಬ್ಬಳ ಬಗ್ಗೆ ನೀನು ಈ ರೀತಿ ಗೋಳಾಡ್ತಾ ಇದ್ದಿ. ನಮ್ಮ ಗತಿ ಏನಾಗಬೇಕು? ಒಬ್ಬರಲ್ಲ ಇಬ್ಬರಲ್ಲ 16,008 ಮಂದಿ ಇದ್ದೇವೆ. ನಮ್ಮ ಓಲೆಯನ್ನೆಲ್ಲ ಕಳಿಸಿ ಯಾವ ಬಂಡಿಯಲ್ಲಿ ತುಂಬುವುದು ಅಂತ ತಿಳ್ಕೊಂಡೆ. ತಪ್ಪು ನಿನ್ನದಲ್ವೇ? ನಮ್ಮದು ತಪ್ಪು, ನಮ್ಮದ್ದು. ಏನ್ ಮಾಡು ಹೇಳು? ನನ್ನವರು ದೇಶಾಧಿಪರನ್ನೆಲ್ಲ ಗೆದ್ದು ಅವರಿಂದ ಒಡವೆ ಆಭರಣ ಎಲ್ಲ ತಂದ್ರು. ನನ್ನ ತಂಗಿ ನನ್ನ ಭಾವ ಅಂತ ಕೊಟ್ಟದ್ದಕ್ಕೆ ಸರಿಯಾಗಿ ಮಾಡಿದ್ರಿ. ಸಾಕೆ ಸಾಕು. ಓ, ಇಷ್ಟಕ್ಕಾಗಿ ನಿನ್ನ ಮಾತಾ ಅತ್ತಿಗೆ? ಏನು ಭೂಷಣಗಳ ಬಯಸಿ ಭೂಷಣಗಳ ಬಯಸಿ ಭೂಷಣಗಳ ಬಯಸಿ ಬರೆದು ನಾನಿನ್ನಂತೆ
ಭೂಸುರನ ಕಳುಹಿದೇನೇನೆ ಕೇಶವದ ಪರದೇಶಿಗಳನ್ನು ಗೆದ್ದು ಕೇಶವದ ಪರದೇಶಿಗಳನ್ನು ಗೆದ್ದು ಕೇಸನಿತ್ತರು ನಿನಗೇನೆ ಏನೇ ನಮಗೆ ಕೇಸನಿತ್ತರು ನಿನಗೇನೆ ಕೇಶವದ ಪರದೇಶಿಗರನ್ನು ಗೆದ್ದು ಏಸನಿತ್ತರು ನಿನಗೇನೆ ಏನೆ ಏನೇ ಅತ್ತಿಗೆ ಏನು ನಿನ್ನ ಮುಖ ಮಾರೇಮ್ಮನ ಮುಖದ ಹಾಗೆ ಆಯ್ತು. ಇದ್ದೀತ ಹೇಳು. ಯಾಕೆಂತ ಈಗ ಗೊತ್ತಾಯ್ತು. ನಿನ್ನ ಪ್ರಧಾನವಾದ ಮಾತು ಏನು ಅಂದ್ರೆ, ನಾನು ಈ ಭೂಷಣಗಳನ್ನೆಲ್ಲ ಬಯಸಿದ್ದೇನೆ, ಅಷ್ಟಕ್ಕಾಗಿಯೇ ನಾನಿದ್ದೇನೆ ಎನ್ನುವಂಥ ಮಾತನ್ನ ನೀನು ವ್ಯಕ್ತಪಡಿಸಿದ್ದೀಯ ಅತ್ತಿಗೆ. ಅದನ್ನೆಲ್ಲ ಬಯಸಿಯೇ ನಾನಿದ್ದಿದ್ದಲ್ಲ. ಆ ಆಸೆ ನನಗಿಲ್ಲವೂ ಇಲ್ಲ. ಅದಕ್ಕೆಲ್ಲ ಆಸೆ ನೀನು ಹೆಚ್ಚು ಪಡ್ತೀಯ ಎನ್ನುವುದು ನಿನ್ನ ಮಾತಿನಿಂದ ಅರ್ಥ ಆಗ್ತದೆ. ಅಷ್ಟೇ ಅಲ್ಲ, ನೀನು ಗೈದಂತ ಕಾರ್ಯದಿಂದ ಗೊತ್ತಾಗ್ತಾ ಇದೆ. ಏನು? ಪ್ರೇಮ ಪತ್ರದ ವ್ಯವಹಾರವನ್ನ ಪ್ರಪಂಚದ ಮುಖಕ್ಕೆ ತೋರಿಸಿಕೊಟ್ಟದಿದ್ರೆ ನೀನಲ್ವೇನೆ. ನನ್ನವರು ಕೀರ್ತಿವಂತರು, ದಿವ್ಯ ದೃಷ್ಟಿ ಜ್ಞಾನವುಳ್ಳವರು, ಅಂಥವರನ್ನು ಒರೆಸಿದರೆ ಸಾಕಷ್ಟು ಭಾಗ್ಯ ಉಂಟು, ಸಾಕಷ್ಟು ಆಭರಣವನ್ನು ತೊಡಬಹುದು ಎನ್ನುವ ಆಸೆಯಿಂದ ಪ್ರೇಮ ಪತ್ರವನ್ನು ಬರೆದು ಇಲ್ಲಿಗೆ ಬಂದು ಸೇರಿದವಳು ನೀನು ಅಲ್ವೇ. ನಾನಿಲ್ಲಿ ನನ್ನ ಅಣ್ಣನ ಜೊತೆಯಲ್ಲಿ ಒಡನಾಡಿ ಆಗಿ ಬಾಳಿದವಳು. ಹಾಗಿರುವಾಗ ಅವ ನನಗೆ ಎಷ್ಟೇ ಆಭರಣ ಕೊಡ್ಲಿ, ಪಟ್ಟೆ ಪಿತಾಂಬರವನ್ನು ಉಡಿಸ್ಲಿ, ನಿನಗೆ ಬಂದು ಕೊರತೆ ಏನು? ನಿನಗೆ ಯಾಕೆ ಇಷ್ಟೆಲ್ಲ ಸಿಟ್ಟು? ಸುಭದ್ರೆ, ನಿನ್ನ ಅಣ್ಣ ಪ್ರತಿಜ್ಞೆ ಏನ್ ಮಾಡಿದ್ದಾರೆ ಅಂತ ಅಷ್ಟಾದ್ರೂ ನೀನು ಗೊತ್ತುಂಟ ಅಂತ ಕೇಳ್ತೇನೆ. 8 ದಿನದಿ 8 ದಿನದಿ ಗಯನ ಕೊಲ್ಲದಿದ್ದಾರೆ ರಮಣ, ಕಂಠಲೊಪ್ಪಿಸುವೆ ಅಗ್ನಿಯಾಲಿ. ನೆಂಟರಿಷ್ಟರು ನಮಗೆ ಉಪಕರಿಸಿದುದನು 108 ಬಾಯಾಲಿ ಬೇಳಲ್ ಅಳವೇನೆ. ನೆಂಟರಿಷ್ಟರು ನಮಗೆ ಉಪಕರಿಸಿದುದನು 108 ಬಾಯಾಲಿ ಬೇಳಲ್ ಅಳವೇನೆ. ಸುಭದ್ರೆ, ಅತ್ತಿಗೆ, ನನ್ನ ವಲ್ಲಭ ಏನು ಪ್ರತಿಜ್ಞೆ ಮಾಡಿದ್ದಾರೆ ಅಂತ ಗೊತ್ತುಂಟ ನಿನಗೆ? ಏನು? 8 ದಿನದೊಳಗಾಗಿ ಗಯನನ್ನು ಕೊಲ್ಲುತ್ತೇನೆ, ಅದಲ್ಲವಾದರೆ ಅಗ್ನಿ ಪ್ರವೇಶ ಮಾಡುತ್ತೇನೆ ಎಂಬುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ಅಷ್ಟೆಲ್ಲ ಗೊತ್ತಿದ್ದು ಕೂಡ ನೀನ್ ಈ ರೀತಿ ಮಾತಾಡ್ತಾ ಇದೀಯಲ್ಲ. ಅಬ್ಬಬ್ಬ, ಏನ್ ಮಾಡುವ ಹೇಳು? ಏನು ಸುಭದ್ರೆ, ಏನು ಏನು ನೀನ್ ಹೇಳಿದ್ದೇನು? ಏನು? ಸುಮ್ಮನಿರೇ ಸ್ವಲ್ಪ ತಂಗಿ. ಅಣ್ಣ, ನಿನ್ನ ದುಃಖವೇನು ಎಂಬುದು ನನಗೆ ಅರ್ಥವಾಗುತ್ತಿದೆ. ನಿನ್ನ ಮಾನಸಿಕವಾದಂತಹ ನೆಮ್ಮದಿಯನ್ನು ಕೆಡುವುದಕ್ಕೆ ನಾನಿಂದು ಬಿಡಲಾರೆ. ನೀನು ನನಗಾಗಿ ಕಾಮ್ಯಕಾವನದ ತನಕ ಮಗನನ್ನು ಕೂಡಿಕೊಂಡು ಹೋಗಿ ಪಾರ್ಥನಲ್ಲಿ ವಿಚಾರವನ್ನು ತಿಳಿಸಿ ಗಯನನ್ನು ಬಿಟ್ಟುಕೊಡುವುದಕ್ಕೆ ಹೇಳಿ ಬರುವೇನಮ್ಮ. ಅಣ್ಣ, ನನ್ನಲ್ಲಿ ನೀನು ಈ ಮಾತನ್ನ ಹೇಳಿದರೆ ಖಂಡಿತವಾಗಿಯೂ ನೆರವೇರಿಸಲೇಬೇಕು. ನೀನು ಮಾಡಿದಂತಹ ಉಪಕಾರಕ್ಕಾಗಿ ನನ್ನಿಂದ ಇಷ್ಟು ಸಣ್ಣ ಉಪಕಾರವಾದರೂ ಆಗಲಿ ಅಂತ ನಾನು ಬಯಸ್ತಾ ಇದ್ದೇನೆ. ಹೋಗಿ ಬಾರಮ್ಮ. ಆದೀತು. ಯಮಜ ಭೀಮಾರ್ಜುನರಿಗಾಗಲೇ ವನಜ ಮುಖಿ ಸೌಭದ್ರೆ ನಮಿಸಲು ವನಜನಾಭಾದ್ಯಾದ್ಯದುವರರ ಸುಕ್ಷೇಮಗಳ ಕೇಳಿ ತನುಜ ಸಹ ನೀ ಬಂದೇ, ತನುಜ ಸಹ ನೀ ಬಂದಲೇಸಿನ ಅನುಬಿದೇನು. ಕಂದಾಭಿಮನ್ಯು, ಅಮ್ಮ, ದ್ವಾರಕೆಯಿಂದ ಹೊರಟಂತಹ ನಾವು ಕಾಮ್ಯಕವನವನ್ನ ಸೇರಿದ್ದೇವೆ. ಬಂದ ನಮಗೆ ಅದೆಷ್ಟು ಸಂಭ್ರಮದ ಸ್ವಾಗತ ನಡೆಯಿತು ನೋಡು. ಹೌದಮ್ಮ. ಅಕ್ಕನಾದಂತಹ ದ್ರೌಪದಿ ಪ್ರೀತಿಯಿಂದ ಸ್ವಾಗತಿಸಿದಳು. ಅವಳಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದಿದ್ದೇವೆ. ಹಾಗೆಯೇ ಮುಂದರಿದು ಬಂದಾಗ ಧರ್ಮರಾಜರಿಗೂ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆದಿದ್ದಾಯಿತು. ಭೀಮಸೇನರನ್ನು ಕಂಡಿದ್ದಾಯಿತು. ನಮ್ಮವರನ್ನ ಕಾಣಬೇಕು ಎನ್ನುವಂತ ಉದ್ದೇಶವನ್ನು ತಳೆದು ಬಂದವರಲ್ವೇ ಅವರಲ್ಲಿ ಅಂತ ನೋಡಿದಾಗ ಅವೋ ದೂರದಲ್ಲಿ ಬಂಡೆಗಲ್ಲಿನ ಮೇಲೆ ಕುಳಿತು ಏನೋ ಯೋಚಿಸ್ತಾ ಇದ್ದಾರೆ. ಹೌದಮ್ಮ. ಹೋಗಿ ನಮಸ್ಕರಿಸೋಣ, ಆಶೀರ್ವಾದವನ್ನ ಪಡೆಯೋಣ. ಬಾ 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 ಬಾ. ಯಾರು? ಸುಭದ್ರಾ. ಸ್ವಾಮಿ ನಮೋ ನಮಃ. ಅಪ್ಪ ವಂದಿಸಿಕೊಂಡೆ. ಏಳು ಮಗನೇ,
ವನವಾಸಕ್ಕೆ ನಾವು ಇದ್ದಾಗ ಮಾತೆಯಾಗಿರುವಂತಹ ಕುಂತಿದೇವಿಯನ್ನ ವಿದುರ ಮನೆಯಲ್ಲಿ ಬಿಟ್ಟು ಹಾಗೆಯೇ ದೂರ ಬಂದಾಗ ಮುರಾಂತಕ ನಮ್ಮನ್ನು ಸಂಧಿಸಿದ. ಮಗುವಾಗಿರುವಂತಹ ಅಭಿಮನ್ಯು, ತಂಗಿಯಾಗಿರುವಂತಹ ಸುಭದ್ರೆಯು ನಿಮ್ಮೊಡನೆ ವನವಾಸದಲ್ಲಿ ತೊಳಲಾಡುವುದು ಸರಿಯಲ್ಲವೆಂದು ತಾನೇ ಕರೆದುಕೊಂಡು ಹೋಗುತ್ತೇನೆ ಎಂದು ಪ್ರೀತಿಯಿಂದ ನಿಮ್ಮಿಬ್ಬರನ್ನ ಕರೆದೊಯ್ದ. ಬಹಳ ದಿನವಾಯಿತು ನಿಮ್ಮನ್ನ ನೋಡದೆ. ಹೌದು, ಆ ಸಂತೋಷದ ಸುಗ್ಗಿ. ಆದರೆ ಮಗುವಾಗಿರುವಂತಹ ಅಭಿಮನ್ಯುವನ್ನ ದ್ವಾರಾವತಿಯಿಂದ ನೀನು ಕರೆದುಕೊಂಡು ಇಲ್ಲಿಗೆ ಬಂದಿಯಲ್ಲ, ಯಾಕೆ? ಯಾವ ಲೇಸಿನ ಕಾರ್ಯ? ರಮಣ, ನಾನಾಗಿ ಬಂದಿದ್ದಲ್ಲ, ಬೇರೆಯವರ ಹೇಳಿಕೆಯ ಮೇರೆಗೆ ಬರಬೇಕಾಯಿತು. ಯಾರು ಹೇಳಿ ಕಳುಹಿದ? ನನ್ನಣ್ಣ ಶ್ರೀಕೃಷ್ಣ ಕಳುಹಿದ್ದು. ಆತ ಮಾಡಿದಂತಹ ಪ್ರತಿಜ್ಞೆ ಈಗಾಗಲೇ ನಿಮಗೆ ತಿಳಿದಿದೆ ಅಂತ ಭಾವಿಸಿಕೊಳ್ಳುತ್ತೇನೆ. ನಿಮ್ಮ ಜತೆಯಲ್ಲಿರುವ ಆತ ಯಾರು? ಇವನೊಬ್ಬ ನಮ್ಮ ಸೇರಿ ಬದುಕಬೇಕು ಎಂಬ ಇಚ್ಛೆಯನ್ನ ವ್ಯಕ್ತಪಡಿಸಿ ಇಲ್ಲಿ ಉಳಿದುಕೊಂಡವ. ಆತನ ಹೆಸರೇನು? ಹೆಸರು ಗಯಗಂಧರ್ವ ಅಂತ. ಓ, ಗಯ ಅಂದ್ರೆ ಇವನೇನಾ? ಇವನೇ. ನಾನು ಬಂದಿದ್ದು ಇವನಿಗಾಗಿ. ಕಾರಣ? ನಾಳೆ ವೈರಿಯ ಕೊಲ್ಲದುಳಿದರೆ ಬೀಳಿಸುವೆ ತನ್ನೊಡಲವನ್ನಿಗೆ ಹೇಳಿ ಕರೆತಾರೆಂದು, ನಿನ್ನೊಡನೆ ಹೇಳಿ ಕರೆತಾರೆಂದು ಮುರಾಂತಕನು ಕಳುಹಿದನು. ಪತಿದೇವ, ರಮಣಿ, ಆ ಗಯನ ಕುರಿತೇ ನಾನು ಇಲ್ಲಿಗೆ ಬರಬೇಕಾಯಿತು. ನನ್ನಣ್ಣ ಶ್ರೀಕೃಷ್ಣ ನನ್ನನ್ನ ಇಲ್ಲಿಗೆ ಕಳುಹಿಸಿದ್ದಾನೆ. ಇವನ ಕುರಿತೇ ನನ್ನ ಅಣ್ಣ ಮಾಡಿದಂತಹ ಪ್ರತಿಜ್ಞೆ 8 ದಿವಸದಲ್ಲಿ ಗಯನನ್ನ ಕೊಲ್ಲುತ್ತೇನೆ ಎನ್ನುವುದಾಗಿ. ಈಗಾಗಲೇ 7 ದಿವಸ ಸಂಧಿ ಹೋಗಿದೆ, ಉಳಿದಿದ್ದು ಒಂದೇ ದಿವಸ. ನಾಳೆ ಈ ಗಯನನ್ನ ಕೊಲ್ಲಲಿಲ್ಲ ಅಂತಾದ್ರೆ ನನ್ನ ಅಣ್ಣ ತನ್ನ ಒಡಲನ್ನ ಒನ್ನಿಗೆ ಅರ್ಪಿಸುತ್ತೇನೆ ಎನ್ನುವುದಾಗಿ ಪ್ರತಿಜ್ಞೆ ಮಾಡಿದ್ದು. ಆದ್ದರಿಂದ ನಿಮ್ಮಲ್ಲಿ ನಾನು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, ಗಯನನ್ನ ಬಿಟ್ಟು ಕೊಡಿ ಎನ್ನುವುದಾಗಿ. ಒಮ್ಮೆ ಕಳುಹಿಸಲಿಲ್ಲ ಅಂತ ಆದ್ರೆ ಅಣ್ಣನೇ ಹೇಳಿದಂತ ಮಾತು ಏನು? ಕಳುಹಿಸಿದ್ರೆ ಹಿಂದೆ ಹೇಗೆ ರಕ್ಷಿಸಿಕೊಂಡು ಬಂದಿದ್ದೇನೆಯೋ ಹಾಗೆಯೇ ಪಾಂಡವರನ್ನ ರಕ್ಷಿಸುತ್ತೇನೆ. ಒಮ್ಮೆ ಕಳುಹಿಸದೆ ಹಾಗೆ ಕೈಕಟ್ಟಿ ಕುಳಿತಿರಿ ಅಂತಾದ್ರೆ ಈ ಗಯನೇ ಕಲ್ಪದ ಲಯ ಎನ್ನುವುದಾಗಿ ನನ್ನಣ್ಣ ಹೇಳಿದ್ದು. ಆದ ಕಾರಣ ಕಳುಹಿಸಬೇಕು ಎನ್ನುವುದಾಗಿ ನನ್ನ ಪ್ರಾರ್ಥನೆ. ಸುಭದ್ರಾ, ರಮಣ, ವಿಚಿತ್ರತರವಾಗಿ ಹೇಳುತ್ತಾ ಇದ್ದೀಯಾ. ಈ ಗಯನೇ ಕಲ್ಪದ ಲಯವು ಆಗ್ತಾನೆಯೋ? ನನ್ನ ಅಣ್ಣ ಹೇಳಿದ ಮಾತು ನಮ್ಮ ಜೀವನಕ್ಕೆ ಅಂತಹ ಪರಿಣಾಮವನ್ನ ಬೀರಬಲ್ಲಂತಹ ಕೃಷ್ಣನ ಮಾತುಗಳಲ್ಲಿ ಎಷ್ಟು ತಥ್ಯ ಅಡಗಿದೆ ಎಂಬುದನ್ನು ನಾವು ಆಲೋಚಿಸಬೇಕಾಗಿದೆ. ನಮಗೂ ಒಂದು ವ್ಯಕ್ತಿತ್ವ, ಪ್ರಭಾವ, ಅಭಿಮಾನ ಅಂತ ಇಲ್ವೇನೆ? ನಾವು ಮಾಡಿರುವಂತಹ ಭಾಷೆಗಾಗಿ ನಮ್ಮವರೆಲ್ಲ ಯಾವ ಅಭಿಪ್ರಾಯವನ್ನ ಮಂಡಿಸುತ್ತಾರೆ ಎಂದು ಕೇಳಬೇಡವೇ? ಮಗು ಅಭಿಮನ್ಯು, ಅಪ್ಪ, ನೀನು ಏನು ಹೇಳ್ತೀಯ ಮಗನೇ? ತಾತ, ಲಾಲಿಸಿ ಕೇಳೆನ್ನ ಮಾತಾ ಸುರಪಾಲಕ ತನುಜ ವಿಖ್ಯಾತ. ನೀವು ಸುರಪಾಲಕ ತನುಜ ವಿಖ್ಯಾತ. ಲೀಲೆಯಿಂದಲಿ ಧನಪಾಲಕ ಕುವರನ ಪಾಲಿಸಿ ಖ್ಯಾತಿಯ ತಾಳು ಮುರೋಕದೆ. ಮಗನೇ, ನಿಮ್ಮ ಪ್ರೀತಿಯ ಮಗನ ಅಂತ ಈ ಅಭಿಮನ್ಯು ಆಡುವಂತಹ ಮಾತನ್ನು ಪ್ರೀತಿಯಿಂದ ಆಲಿಸಿ ಕೇಳಬೇಕು. ಏನು? ಅಪ್ಪ, ಈ ದಿನ ಗಯನನ್ನು ಬಿಟ್ಟು ಕೊಡಲೇಬೇಕೆನ್ನು ಹಾಗೆ ನನ್ನ ಮಾವನ ಆಜ್ಞೆ ತಾನೆ. ಅಪ್ಪ, ಹಾಗಾಗ್ಲೇಬಾರದು. ಯಾಕೆಂದ್ರೆ ಯಾರೇ ಆಗಲಿ, ಯಾವ ಕಾರ್ಯವನ್ನೇ ಮಾಡುವುದೇ ಆಗಲಿ ಅಥವಾ ಇನ್ನೊಬ್ಬರಿಗೆ ಮಾತನ್ನೇ ಕೊಡುವುದೇ ಆಗಲಿ, ಸತ್ಯ, ಧರ್ಮ, ನ್ಯಾಯದ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ನಮ್ಮ ಕುಲ ಯಾವುದು, ನಮ್ಮ ಕೀರ್ತಿ ಯಾವುದು ಎಂಬುದನ್ನು ಸ್ವಲ್ಪ ಯೋಚನೆ ಮಾಡಲೇಬೇಕು. ಆದ್ದರಿಂದ ನೀವು ಈ ದಿನ ಆ ಗಯನನ್ನು ಬಿಟ್ಟು ಕೊಟ್ಟದ್ದಾದ್ರೆ ಆಡಿದಂತಹ ಮಾತಿಗೆ ತಪ್ಪಿದ ಹಾಗಾಗ್ತದೆ ನೀವು. ಆದ್ದರಿಂದ ಅಪ್ಪ, ಒಂದು ವೇಳೆ ಇವನನ್ನು ಬಿಟ್ಟು ಕೊಟ್ಟರೇನಾದೀತು? ಇವನನ್ನು ಬಿಟ್ಟು ಕೊಟ್ಟರೆ ಸುಮ್ಮನೆ ಹನಿ ಬರುವುದ ಯಮ ಧರ್ಮ ಕೇಳಿದರೆ ಮಾತ
ಏನಾದಿತ್ತು ಬಲ್ಲಿರಿ? ನೀವೇನು ಸಾಮಾನ್ಯ ಕುಲದಲ್ಲಿ ಹುಟ್ಟಿದವರಲ್ಲ. ಹ್ಮ್. ಆ ಸುರಪಾಲ ಅಂತ ಆ ದೇವೇಂದ್ರನಿಗೆ ಕಂದನೆನಿಸಿಕೊಂಡವರು. ಅಪ್ಪ, ನೀವು ಬಿಟ್ಟು ಕೊಟ್ಟದ್ದೇ ಆದ್ರೆ ದೇವತೆಗಳೆಲ್ಲರೂ ಈ ವಿಷಯವನ್ನು ತಿಳಿದು ಕೈ ತಟ್ಟಿ ನಗಾಡ್ಯಾರು. ಆದ್ರಿಂದ ಬಿಟ್ಟು ಕೊಡ್ಲೇಬಾರದು, ಬಿಟ್ಟು ಕೊಡಲೇಬಾರದು. ಬಿಟ್ಟು ಕೊಡ್ಲಿಲ್ಲ ಅಂತ ಆದ್ರೆ ನಿನ್ನ ಮಾವ ಸುಮ್ಮನೆ ಇರ್ತಾನೇನೋ? ಏನ್ ಮಾಡ್ತಾನೆ ಅಮ್ಮ? ಯಾದವರನ್ನೆಲ್ಲ ಕೂಡಿ ಬರ್ತಾನೆ, ಹೊಡಿತಾನೆ. ಸೇನೆ ಕೂಡಿಕೊಂಡು ಬರ್ತಾನ. ಇಲ್ಲಿಗೆ ಬಂದದ್ದಾದ್ರೆ ದ್ವಾರಕ್ಕಿದ್ದದ್ದು ಸಮುದ್ರದ ಮಧ್ಯದಲ್ಲಿ. ಈ ದ್ವಾರಕೆಯನ್ನು ಮುಳುಗಿಸಿ ಬಿಟ್ಟೇನು ಸಮುದ್ರ? ಏನು ಮುಳುಗಿಸ್ತೀಯ? ಅನ್ನವನ್ನು ಮುಳುಗಿಸು. ಮುಳುಗಿಸ್ತಾನಂತೆ. ಹಾಗೆ ಬಿಡ್ತೇನ ಮತ್ತೆ? ಸುಭದ್ರ, ರಮಣ, ನಮ್ಮವರೆಲ್ಲ ಅಭಿಪ್ರಾಯ ಒಂದೇ. ಇಟ್ಟುಕೊಂಡಿರುವಂತಹ ಗಯನನ್ನು ಬಿಟ್ಟುಕೊಡಬಾರದೆಂಬುದೇ ಇವರ ಉಕ್ತಿ. ಆದುದರಿಂದ ಯಾವ ನಿರ್ಧಾರವನ್ನ ಕೈಗೊಳ್ಳುವಲ್ಲಿ ಇವರೆಲ್ಲರ ಸಮಕ್ಷಮದಲ್ಲಿ ನಾನು ಅದೇ ನಿರ್ಧಾರವನ್ನು ಬಂದಿದ್ದೇನೆ. ಅವರೆಲ್ಲರೂ ಒಪ್ಪಿಗೆಯನ್ನು ಸೂಚಿಸಿ ಇನ್ನೇನು ಮಾಡ್ತಾರೆ ಹೇಳಿ ಸ್ವಾಮಿ. ಒಂದು ನಾಡಿನಲ್ಲಿ ನಾಡನ್ನ ಆಳಿ ಬದುಕಬೇಕಾದಂತ ನೀವು ನಾಡನ್ನ ಬಿಟ್ಟು ಕಾಡನ್ನ ಸೇರಿದ್ದೀರಿ. ಯಾಕಾಗಿ ಹೇಳಿ? ಯಾಕೆ? ಮಾಡಬಾರದನ್ನ ಮಾಡಿದ ಕಾರಣ. ಕೆಟ್ಟ ಜೂಜ ಆಡಿ ಕೆಟ್ಟ ಜೂಜ ಆಡಿ ಇಂಥ ಬಟ್ಟೆಯಾಯ್ತು ಬೇಡ, ಇಂಥ ಬಟ್ಟೆಯಾಯ್ತು ಬೇಡ, ಗಯನ ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೇನು. ಪತಿದೇವ, ಗಯನ ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೇನು ಕಾಂತ. ಕೆಟ್ಟ ಜೂಜ ಆಡಿ ಇಂಥ ಬಟ್ಟೆಯಾಯ್ತು ಬೇಡ, ಗಯನ ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೆನು ಕಾಂತ, ಕೈಯ ಮುಗಿವೆನು ಕಾಂತ, ಕೈಯ ಮುಗಿವೆನು ಕಾಂತ. ಗಯನ ಕೊಟ್ಟು ಕಳುಹಿಸಯ್ಯ, ಕೊಟ್ಟು ಕಳುಹಿಸಯ್ಯ ಕೈಯ ಮುಗಿವೆ. ವಲ್ಲಭ, ರಮಣಿ, ಪ್ರಪಂಚದಲ್ಲೇ ಪ್ರಖ್ಯಾತವಾಗಿ ಪ್ರಕಾಶವನ್ನು ಬೆಳಗುತ್ತಿರುವಂತಹ ಉತ್ತಮವಾದಂತಹ ಚಂದ್ರವಂಶದಲ್ಲಿ ಹುಟ್ಟಿದವರು ನೀವು. ಮತ್ತೊಬ್ಬರಿಗೆ ನೀತಿಯ ಪಾಠವನ್ನ ಹೇಳಬೇಕಾದಂತಹ ನೀವೇ ತಪ್ಪಿದ್ದೀರಿ ದಾರಿಯನ್ನ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಸಪ್ತ ವ್ಯಸನಗಳಲ್ಲಿ ಒಂದಾದಂತಹ ಜೂಜಾಟವನ್ನು ಆಡಬೇಕಾದ ಧರ್ಮ ಯಾವುದೇ ಆಗಲಿ ಮಿತಿ ಮೀರಿದರೆ ಗತಿ ತಪ್ಪಿಸುತ್ತದೆ ಎನ್ನುವುದಕ್ಕೆ ಸಾಕ್ಷಿ ನೀವೇ ಆಗಿ ನಿಂತಿದ್ದೀರಿ. ವಲ್ಲಭ, ಮಾಡಬಾರದ ಕಾರ್ಯವನ್ನ ಮಾಡಿದರೆ ಆಗಬಾರದ್ದು ಆಗುತ್ತದಂತೆ. ಹಾಗೆಯೇ ಕೆಟ್ಟದಾದಂತಹ ಜೂಜಾಟವನ್ನು ಆಡಿದ್ರಿ, ಮಿತಿ ಮೀರಿದ ವ್ಯವಹಾರ ನಿಮ್ಮದಾಯಿತು. ಕೆಟ್ಟ ಜೂಜನ್ನ ಆಡಿ ಇಂಥ ಕಾಡಿಗೆ ಬಂದು ಕಷ್ಟವನ್ನ ಪಡುವಂತಹ ಪರಿಸ್ಥಿತಿಯನ್ನ ನೀವಾಗಿ ತಂದುಕೊಂಡಿದ್ದೀರಿ. ಹೀಗಿದ್ರೂ ಕೂಡ ಮತ್ತೆ ಮತ್ತೆ ದಾರಿಯನ್ನ ತಪ್ತೀರಿ ಅಂತಾದ್ರೆ, ನಡೆಯುವಲ್ಲಿ ಎಡವಿ ಬೀಳ್ತೀರಿ ಅಂತಾದ್ರೆ ಏನ್ ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಕೆಟ್ಟದ್ದನ್ನ ಆಹ್ವಾನಿಸಬೇಡಿ, ಒಳ್ಳೆಯದನ್ನ ಆಶಿಸುವುದೇ ನಿಮ್ಮ ಉದ್ದೇಶ ಆಗಿರಬೇಕು. ಅದಕ್ಕಾಗಿ ಈ ಗಯನನ್ನ ಇಟ್ಟುಕೊಂಡ್ರಿ ಅಂತಾದ್ರೆ ಮುಂದೆ ಕೆಟ್ಟದ್ದಾಗುತ್ತದೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಗಯನನ್ನ ಬಿಟ್ಟು ಕಳುಹಿಸಿ ನಿಮ್ಮ ಕಾಲಿಗೆ ಬಿದ್ದು ಪ್ರಾರ್ಥಿಸಿಕೊಳ್ತಾ ಇದ್ದೇನೆ, ಕೈ ಮುಗಿದು ಬೇಡಿಕೊಳ್ತಾ ಇದ್ದೇನೆ. ಅಷ್ಟು ಸುಲಭವೇನೆ? ಬಿಟ್ಟು ಕಳುಹ ಬಟ್ಟು ದೇಹಿ ಎನ್ನಲು ಭಾಷೆ ಕೊಟ್ಟೇನು ಕಾಂತೆ. ಸುಭದ್ರ, ರಮಣ, ಧರ್ಮಕ್ಕೆ ನಿಧಿ ಎನ್ನಿಸಿರುವಂತಹ ಯುಧಿಷ್ಠಿರ ಮಹಾರಾಜನು ಆ ಕಾಲದಲ್ಲಿ ಆಡಿರುವಂತಹ ದ್ಯೂತ ಅದು ಕೆಟ್ಟದ್ದೋ ಒಳ್ಳೆಯದೋ ನಮಗಂತೂ ಅರ್ಥವಾಗದು. ಪರಿಣಾಮ ಕೆಟ್ಟದ್ದಾಗಿದೆಯಲ್ಲ. ಏನೇ ಆಗಲಿ ಪರಿಣಾಮ ಕೆಟ್ಟದ್ದಾದ್ರೆ ಮುಂದೆ ಒಳ್ಳೆಯದಾಗುವುದಿಲ್ಲ ಅಂತ ಹೇಳುವುದು ಯಾಕೆ? ಕ್ಷತ್ರಿಯನವರನ್ನು ಯುದ್ಧಕ್ಕೆ ಅಥವಾ ದ್ಯೂತಕ್ಕೆ ಆಹ್ವಾನಿಸುತ್ತಾನೆ ಅಂತ ಆದ್ರೆ ಕ್ಷತ್ರಿಯತ್ವ ಅವನಲ್ಲಿದ್ದರೆ ಹೋಗಿ ಮಾರ್ಮೆಲತ್ತು ಯುದ್ಧ ಮಾಡುವುದೋ ದ್ಯೂತ ಆಡುವುದು
ಇದು ಸಂಬಂಧಿತವಾದಂತಹ ವ್ಯವಹಾರ. ತನ್ಮೂಲಕವಾಗಿ ಬರುವಂತಹ ಯಾವುದೇ ಲೋಪದೋಷಗಳನ್ನ ಕಷ್ಟ ಕಾರ್ಪಣ್ಯವನ್ನ ಅನುಭವಿಸಬಹುದಾದದ್ದು ಅವನ ಧೀಮಂತಿಗೆ ಒಪ್ಪಿದಂತಹ ವಿಷಯ. ಅದೇನೇ ಇರಲಿ ಧರ್ಮರಾಜರಿಗೆ ಬಿಟ್ಟದ್ದು. ಅಂತೂ ಧರ್ಮದ ಕಟ್ಟಳೆಯಲ್ಲೇ ನಾವು ಬದುಕುತ್ತಿದ್ದೇವೆ ಎಂಬಂತಹ ಆಶೋತ್ತರಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ಏನೋ ನಮ್ಮ ದುರ್ವಿಧಿ ಹೀಗೆ ಕಾಡಿದೆ, ಸೋತಿದ್ದೇವೆ, ಮುಂದೆ ಗೆಲ್ಲುತ್ತೇವೆ ಎಂಬ ಭರವಸೆಯಿಂದಲೇ ಈ ಕಾಡಾಡಿಗಳಾಗಿ ನಾವಿದ್ದೇವೆ. ಸತ್ಯವನ್ನೇ ಪರಿಪಾಲಿಸುವುದು ನಮ್ಮ ಧರ್ಮ. ಸತ್ಯವು ಮಾತಿನ ಮೂಲಕ ವ್ಯಕ್ತವಾಗುತ್ತದೆ, ಖಂಡಿತ ತಾನೇ. ಎಲ್ಲಿಯೋ ಹೋಗುತ್ತಿರಬಹುದಾದಂತಹ ಒಬ್ಬನನ್ನ ಬಾರಪ್ಪ ನಿನ್ನನ್ನು ನಾನು ಸಂರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟು ಇಟ್ಟುಕೊಂಡದ್ದಲ್ಲವಲ್ಲ. ಅಥವಾ ಕೃಷ್ಣನ ವೈರಿಯನ್ನು ಗೊತ್ತಾದ ಕ್ಷಣವೇ ನಾನೊಬ್ಬ ಧೀಮಂತನಿದ್ದೇನೆ, ನಿನ್ನನ್ನು ಸಂರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟು ಇಟ್ಟುಕೊಂಡದ್ದಲ್ಲವಲ್ಲ. ಕ್ಷತ್ರಿಯನೋರ್ವನು ಆನತನಾಗಿ ಕಾಲಿಗೆ ಬಿದ್ದು ಪ್ರಾಣ ಭಿಕ್ಷೆಯನ್ನು ಬೇಡುತ್ತಿರುವಂತಹ ಯಾವನೇ ಒಬ್ಬ ವ್ಯಕ್ತಿ ಇರಲಿ, ಅಲ್ಲಿ ಯಾವ ರೀತಿಯ ನೀತಿಯೂ ಅವನನ್ನ ಬಿಡಬೇಕು ಎಂದು ಹೇಳುವುದಿಲ್ಲವಲ್ಲ. ಬಿಟ್ಟರೆ ಅನೀತಿಯಾಗುತ್ತದೆ. ಆ ಲೋಪ ದೋಷ ಪಾಪ ಆ ಕ್ಷತ್ರಿಯೋತ್ತಮನಿಗೆ ಹೊಂದುತ್ತದೆ. ಅದಕ್ಕಾಗಿ ಕಾಲಡಿಯಲ್ಲಿ ಬಿದ್ದು ಕಣ್ಣೀರು ಸುರಿಸುತ್ತಾ ದೀನತೆಯಲ್ಲಿ ಇರಬಹುದಾದಂತಹ ಈ ಕುಬೇರನ ಬಾಲಕನಾದಂತಹ ಗಯನನ್ನ ಸಂರಕ್ಷಿಸುತ್ತೇನೆ ಅಂತ ಆತ್ಮಾಭಿಮಾನದಿಂದಲೇ ಹೇಳಿದ್ದೇನೆ. ನನ್ನ ಮೇಲೆ ತುಂಬಾ ವಿಶ್ವಾಸ ಇಟ್ಟಿರುವಂತಹ ಇವನನ್ನ ಹೀಗೆ ಬಿಟ್ಟುಕೊಡುವುದಷ್ಟು ಸುಲಭವೇನೇ ಹೇಳು. ರಮಣ, ಕ್ಷತ್ರಿಯ ವೀರರಾದಂತಹ ನೀವು ಕ್ಷಾತ್ರಿಯೋಚಿತ ವರ್ತನೆಯನ್ನೇ ಮಾಡಿದ್ದೀರಿ, ಅದು ತಪ್ಪು ಅಂತ ನಾನು ಹೇಳುವುದಿಲ್ಲ. ಆದರೆ ನನ್ನ ಬೇಡಿಕೆ ಪ್ರಾರ್ಥನೆ ಮತ್ಯಾಕೂ ಅಲ್ಲ ಸ್ವಾಮಿ. ಏನು? ಆ ದ್ವಾರಕೆಯಲ್ಲಿ ಬದುಕಿದವಳು ನಾನು, ಅಲ್ಲಿ ಪ್ರತಿಯೊಬ್ಬರು ಆಡುತ್ತಿರುವಂತಹ ಮಾತನ್ನ ಕೇಳಿದವಳು ನಾನು. ಏನೆಂದು? ನನ್ನನ್ನ ಶ್ರೀಕೃಷ್ಣ ನಿಮಗೆ ಅದೆಷ್ಟೋ ಉಪಕಾರವನ್ನು ಮಾಡಿದ್ದಾನೆ. ಪ್ರಿಯರಾಗಿರುವಂತಹ ನೀವು ಈ ರೀತಿಯಾಗಿ ಅಪ್ರಿಯವಾಗಿ ವರ್ತಿಸುತ್ತೀರಿ ಎನ್ನುವಂತ ಭಾವನೆ ಅವರಿಗಿಲ್ಲವಾಗಿತ್ತು. ನೆಂಟರ ಮಧ್ಯದಲ್ಲಿ ಇಂತಹ ತುಂಟನ್ನು ಸೇರಿ ಈ ರೀತಿಯಾಗಿ ಹೋಯ್ತಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನನ್ನ ಮನಸ್ಸಿಗೆ ನೋವಾಗುವಂತಹ ಅಲ್ಲ, ನನ್ನ ಹೃದಯವನ್ನೇ ಛಿದ್ರಗೊಳಿಸುವಂತಹ ವಿಷಯಗಳು ಅಲ್ಲಿ ಉಂಟು ಆಗಿದೆ. ಈಗ ಏನು ಮಾಡೋಣ? ನಾನು ಕೇಳಬಾರದ ಮಾತನ್ನ ಕೇಳಿಸಿಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಆಡುತ್ತಿರುವಂತಹ ಮಾತು ಮತ್ತೇನೂ ಅಲ್ಲ, ಏನು? ನಿಮ್ಮನ್ನೇ ಕುರಿತು ನಿಂದಿಸುತ್ತಿರುವಂತಹ ಮಾತು. ಏನು ಬಲ್ಲಿರಾ? ಏನು ಏನು ಹೇಳು? ಉಂಡ ಮನೆಗೆ ಎರಡೆನ್ನು, ಉಂಡ ಮನೆಗೆ ಎರಡೆನ್ನು, ಗಂಡು ಸಾಗಿದ್ದೇನು ಫಲವು, ಭಂಡಗಯನ ಕೊಡದಿರೆಂದು ಪುಂಡನೆಂಬರು, ಭಂಡಗಯನ ಕೊಡದಿರೆಂದು ಪುಂಡನೆಂಬರು. ರಮಣ, ಸುಭದ್ರೆ, ಈ ಮಾತನ್ನ ನಾನು ಹೇಳಬಾರದು. ಏನು? ಹೃದಯ ನೊಂದು ಈ ಮಾತನ್ನ ಆಡ್ತಾ ಇದ್ದೇನೆ ಯಾವುದು ಸ್ವಾಮಿ. ಯಾರಲ್ಲಿ ಪ್ರೀತಿ ವಿಶ್ವಾಸ ಪ್ರೇಮ ಹೆಚ್ಚಾಗಿರ್ತದೆಯೋ ಅವರ ಕುರಿತು ಯಾರೇ ನಿಂದಿಸಿದರು ಖಂಡಿತವಾಗಿ ವೇದನೆ ಎನ್ನುವುದಾಗುವುದು ಸಹಜ ಅಲ್ವೇ? ಹಾಗೆಯೇ ನಿಮ್ಮಲ್ಲಿರುವಂತಹ ಪ್ರೇಮವೇ ಅದಕ್ಕೆ ಕಾರಣ ಆಗಿದೆ. ನಿಮ್ಮನ್ನ ಯಾರೇ ನಿಂದಿಸಿ ಮಾತನಾಡಿದರೂ ನೋವಾಗುವುದು ನನಗೆ ಸಹಜ. ರಮಣ, ಹೀಗೆ ಉಪಕಾರ ಮಾಡಿದಂತಹ ಮನೆಗೆ ಉಪಕಾರ ಮಾಡಬೇಕಾದಂತಹ ನೀವು ಅಪಕಾರವನ್ನು ಮಾಡ್ತಾ ಇದ್ದೀರಿ. ಉಂಡ ಮನೆಗೆ ಎರಡು ಬಗೆಯುವಂತಹ ಗಂಡಸು, ಅಂಥ ಗಂಡು ಜನ್ಮಕ್ಕೆ ಧಿಕ್ಕಾರ ಎನ್ನುವುದಾಗಿ ನಿಮಗೆ ಧಿಕ್ಕಾರವನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ, ನಿಮ್ಮನ್ನ ಪುಂಡರೆಂದು ನಿಂದಿಸುತ್ತಾ ಇದ್ದಾರೆ. ಇಂಥ ಹೀನಾಮಾನವಾದಂತಹ ಮಾತನಾಡುತ್ತಿರುವಾಗ ನಿಮ್ಮ ಕೈ ಹಿಡಿದಂತಹ ನಾನು ಆ ನುಡಿಯನ್ನೆಲ್ಲ ಕೇಳಿ ಸಹಿಸಲೇ, ಅದನ್ನೆಲ್ಲ ಕೇಳುತ್ತಾ ಈ ಪ್ರಪಂಚದಲ್ಲಿ ಬದುಕಲೇ? ಖಂಡಿತವಾಗಿ ಈ ಬದುಕು ಬೇಡವಾಗಿದೆ, ಈ ಬದುಕು ಶೂನ್ಯವಾಗಿದೆ. ಅದಕ್ಕಾಗಿ ನಿಮ್ಮಲ್ಲಿ ಒಂದೇ ಒಂದು ಪ್ರಾರ್ಥನೆ, ಏನು? ನಿಮ್ಮ ನಿಂದೆಯ ಮಾತನ್ನ ಕೇಳಿ ಬದುಕಬೇಕೆಂಬ ಆಸೆ ನನಗಿಲ್ಲ. ಸಾವೇ ಲೇಸು ಎನ್ನುವ ತೀರ್ಮಾನಕ್ಕೆ ಬಂದಿದ್ದೇನೆ. ನಿಮ್ಮ ಪಾದದ ಬುಡದಲ್ಲಿ ಸಾಯುವುದಕ್ಕಾಗಿ ಒಂದಿಷ್ಟು ವಿಷ ಕೊಟ್ಟು ಉಪಕಾರ ಮಾಡಿ ಸ್ವಾಮಿ, ಉಪಕಾರ ಮಾಡಿ. ಸುಭದ್ರ, ಏನಂದೆ? ನನ್ನ ನಿಂದನೆಯ ಮಾತುಗಳನ್ನು ಕೇಳಿ ನಿನಗೆ ಬದುಕಲು ಸಾಧ್ಯವಿಲ್ಲ. ಗಂಡನಿಗೆ ಬರಬಹುದಾದಂತಹ ಯಾವತ್ತೂ ಕಷ್ಟ ನಷ್ಟಗಳಲ್ಲಿ ಸಹಭಾಗಿತ್ವವನ್ನು ವಹಿಸಿಕೊಳ್ಳಬೇಕಾದದ್ದು ಹೆಂಡತಿಯಾಗಿರುವಂತಹ ನಿನ್ನ ಕರ್ತವ್ಯ. ಏನೇ ಹೇಳಲಿ ದ್ವಾರಾವತಿಯವರು ಹೇಳಿದವರು, ಅವರಿಗೆ ಬೇಕಾದವರು ಹೇಳಿದವರು, ನೀವು ನನಗೆ ಬೇಕಾದವಳು ತಾನೆ. ಆದ್ರೂ ಆ ಮಾತನ್ನ ನಾನು ಕೇಳಿ ಸಹಿಸಲಿಕ್ಕೆ ಸಾಧ್ಯವೇ? ನೀವೊಂದು ಗಂಡಸ ಎನ್ನುವುದಾಗಿ ಹೇಳುವಾಗ ನಾನೇನು ಹೇಳಬೇಕು ಹೇಳಿದಕ್ಕೆ? ಅದನ್ನೇ ಪರೋಕ್ಷವಾಗಿ ನೀನು ನನಗೆ ಹೇಳ್ತಾ ಇದ್ದೀಯಾ. ನೀವು ಗಂಡಸಲ್ಲ, ಉಂಡ ಮನೆಗೆ ಎರಡು ಎನ್ನುವಂತಹ ಭಂಡರು ಅಂತ ನೀನು ಹೇಳ್ತಾ ಇದ್ದೀಯಾ. ಸುಭದ್ರ, ಇದನ್ನು ಕೇಳಿ ನಾನು ಸಹಿಸಿಕೊಳ್ಳಬೇಕೇನೆ? ಮಾರಿತನಗಿ ಬರಿಜರೆ ಶರೀರವೇ ಬೇಡೆನು ತಲಿ, ಈ ಪರಿಜರೆಯೇ ಶರೀರವೇ ಬೇಡೆನು ತಲಿ, ಕೂರಸಿಯ ನೆಗಹೇ ಲೋಕದ ನ್ಯಾಯ ಒಂದು ರೀತಿ ಇದೆ. ಸಮಾಜದವರಿಗೆ ಬೇಡವಾದಂತಹ ಹೆಂಡತಿ ಗಂಡನಿಗೆ ಬೇಕಾಗುತ್ತಾಳೆ.
ಗಂಡನೇ ತಿರಸ್ಕಾರ ಮಾಡಿದ ಮೇಲೆ ಅವಳೆಲ್ಲೂ ಬದುಕಿ ಆಳು ಹೇಳು ಇಲ್ಲವಲ್ಲ. ಹಾಗೆಯೇ ಊರಿನವರ ಹೆಣ್ಣು ಮಕ್ಕಳು ಏನೇ ಹೇಳಲಿ ಹೆಂಡತಿಗೆ ತಕ್ಕಾಗಿ ಗಂಡ ಬದುಕಬೇಕು ಎಂಬುದು ಒಂದು ಶಾಸ್ತ್ರ. ಹೆಂಡತಿಗೆ ಬೇಡವಾದಂತಹ ಗಂಡ ಅವ ಭಂಡ ಅಂತ ಕರೆಸಲ್ಪಡುತ್ತಾನೆ. ಹೆಂಡತಿಯೇ ಈ ರೀತಿಯಾಗಿ ಭಂಡ ನೀವು ಅಂತ ಹೇಳ್ತಾರೆ ಅಂತ ಆದರೆ ಇನ್ನೂ ಬದುಕುವುದು ಯಾಕೆ? ಬಡವರು ಬಲ್ಲಿದರನ್ನ ಸೇರಿ ಬದುಕುವುದು ನ್ಯಾಯ. ಅಂಥವರಿಗೆ ಅಭಯವನ್ನು ಆಶ್ರಯವನ್ನು ಕೊಟ್ಟು ಬದುಕಿಸುತ್ತಿರುವಂತಹ ಪ್ರಯತ್ನದಲ್ಲಿ ನಾನಿದ್ದೇನೆ. ನನ್ನನ್ನು ಭಂಡ ಅಂತ ನೀನು ಹೇಳಿದ್ದೀಯ ಅಂದರೆ ನನ್ನಲ್ಲಿ ಗಂಡುತನವನ್ನು ನೀನು ಕಾಣಲಿಲ್ಲ. ಕ್ಷತ್ರಿಯೋತ್ತಮನಾಗಿರುವಂತಹ ನಾನು ನುಡಿಗೇಡಿಯಾಗಿ ಬದುಕಬೇಕು ಅಂತ ನೀನು ಹೇಳ್ತಾ ಇದ್ದೀಯ. ಮಾತು ಸಾಯುವುದು ಒಂದೇ, ಜೀವ ಹೋಗುವುದು ಒಂದೇ. ಅದಕ್ಕಾಗಿ ಈಗೋ ನಿನಗೆ ವಿಷ ಕೊಡ್ತೇನೆ. ಯಾವುದು? ವೈಧವ್ಯ ಎಂಬ ವಿಷ. ಈ ಕೂರಸಿಯಿಂದ ಇರಿದು ನಾನು ಸಾಯ್ತೇನೆ. ಮೀರದಿರು ಬುದ್ಧಿಯನೇ, ಮೀರದಿರು ಬುದ್ಧಿಯನೇ, ನಿನ್ನಯ ನಾರಿ ಇದರೊಳಗಿರಿದು ಸತ್ತರೆ ದೂರ ಕೇಳುವರಾರೋ. ಬರಿದೆ ನರಗ ಗಿಳಿಯದಿರು, ನಾಳೆ ಸಮರಾಂಗಣದಿ ವಿಶ್ವದೋರ ಮೂರ್ತಿಯ ಕೂಡೆ ರಣಧೀರನಾಗಿಯೇ ಕಾಜಿ ಮುಕ್ತಿಯನು ಸೂರ್ಯಗೊಳ್ಳೈ. ಮೀರದಿರು ಬುದ್ಧಿಯನೇ. ಯಾಕೆ ನಡೀತಾ ಇದೆಯಾ ಅಣ್ಣ? ನಿಲ್ಲು, ದುಡುಕಬೇಡ ದುಡುಕಬೇಡ. ದುಡುಕೆನ್ನುವುದೇ ಕೆಡುಕಿ ಕಾರಣ ಅಲ್ವೇ? ನಿನಗೆ ಬುದ್ಧಿವಾದವನ್ನು ನಾನು ಹೇಳಬೇಕೇ ಪಾರ್ಥ? ಪಾರ್ಥ, ಆತ್ಮಹತ್ಯೆಗೆ ಮನ ಮಾಡಿಕೊಳ್ಳಬೇಡ. ಅದರಲ್ಲಿಯೂ ಮಹಾ ಪತಿವ್ರತಿಯ ಅಂತ ಈ ಸುಭದ್ರೆಯನ್ನು ಕಡಿಯುವುದಕ್ಕೆ ಮುಂದಾಗ್ತಾ ಇದ್ದೀಯಾ? ಅವಳು ಸತ್ತಳು ಅಂತ ಆದ್ರೆ ಸ್ತ್ರೀ ಹತ್ಯೆ ದೋಷಕ್ಕೆ ಭಾಗಿಯಾಗಬೇಕು. ಅದರಲ್ಲಿಯೂ ಕೊಟ್ಟ ಭಾಷೆಯನ್ನು ನಡೆಸಲೇಕೊಳ್ಳಬೇಕೆಂತ ನಿನ್ನ ಆಸೆ ತಾನೆ. ಆದ್ದರಿಂದ ನಾಳೆ ನಡೆಯುವಂತ ಸಮರಾಂಗಣದಲ್ಲಿ ಶ್ರೀಹರಿಯೊಡನೆ ಕಾದು ಮುಕ್ತಿಯನ್ನು ಪಡೆಯಬೇಕಾದ್ದು ನಿನ್ನಂತಹವರ ಕರ್ತವ್ಯ. ಆದ್ದರಿಂದ ದುಡುಕಬೇಡ, ಸುಮ್ಮನಿರು. ಆತ್ಮಹತ್ಯೆ ಮಹಾಪಾಪ. ಹೌದು, ನಮ್ಮ ಮಾತನ್ನು ನಡೆಸುವಲ್ಲಿ ನಾವು ಆ ಕಾರ್ಯವನ್ನು ಕೈಗೊಳ್ಳಬೇಕು. ಹಾಗೆ ಧೈರ್ಯವನ್ನೂ ತಂದುಕೊಳ್ಳಬೇಕು. ಹೆಂಡತಿ ನಮ್ಮವಳೆ, ಅವಳೇನು ಹೇಳಿದ್ರು ಅದನ್ನು ಮನ್ನಿಸಬೇಕು. ಒಳ್ಳೆಯದು ಅಣ್ಣ, ಸಕಾಲದಲ್ಲಿ ನನ್ನನ್ನು ಎಚ್ಚರಿಸಿದ್ಯಾ. ಆದರೆ ಏನು, ಸುಭದ್ರೆ ಬಹಳ ನೊಂದಿದ್ದಾಳೆ. ಆತನನ್ನು ಸಮಾಧಾನಪಡಿಸಿ ದ್ವಾರಕ್ಕೆ ಕಳುಹಬೇಕಾದದ್ದು ನನ್ನ ಕರ್ತವ್ಯ. ರಮಣಿ, ವಲ್ಲಭ, ಮಾನಿ ಮಣಿ ಬಾರೆ
ಸುಭದ್ರ, ವಲ್ಲಭ. ಕ್ಲೇಶ ಬಂತೇನೆ. ಹೀಗೆ ದುರ್ವಿಧಿ ನಮ್ಮನ್ನ ಕಾಡುತ್ತಾ ಇದೆ. ಕಾರಣ ಈ ಅನಿಷ್ಟ ಗಳಿಗೆಯಲ್ಲಿ ಏನೇನೆಲ್ಲ ಆಗಿ ಹೋಯ್ತು ನೋಡು. ಇದು ನನ್ನ ತಪ್ಪು. ಅಣ್ಣನೇ ಸಮಾಧಾನ ಪಡಿಸದಿದ್ದರೆ ಕೆಲಸ ವಿಪರ್ಯಾಸವಾಗುತ್ತಿತ್ತು, ಪರಿಣಾಮವೂ ಕೂಡ ಕೆಟ್ಟದಾಗುತ್ತಿತ್ತು. ಏನಿದ್ದರೂ ಅಂತಹ ಹಿರಿಯರ ಮಾತನ್ನು ನಾವು ಕೇಳಲೇಬೇಕಾದದ್ದು, ಸತ್ಯವಾದದ್ದು, ಯುಕ್ತವಾದದ್ದು. ಹಾಗೆಯೇ ಸಮಾಧಾನಗೊಂಡೆ. ಸುಭದ್ರ, ಇಗೋ ಅಲ್ಲಿಂದ ಇಲ್ಲಿವರೆಗಾಗಿ ಬಂದು ಕೃಷ್ಣ ವೈರಿಯಾಗಿರುವಂತಹ ಗಯನನ್ನ ಬಿಟ್ಟು ಕೊಡಲೇಬೇಕು ಎಂಬಂತಹ ಒತ್ತಾಯವನ್ನ ನನ್ನಲ್ಲಿ ಮಂಡಿಸ್ತಾ ಇದ್ದೀಯಾ? ಏನು ಮಾಡೋಣ? ಹೀಗಾಗುತ್ತಿಲ್ಲವಿತ್ತು ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ. ಬರಬಹುದಾದಂತಹ ಯಾವತ್ತು ಅನಿಷ್ಟ ಪರಂಪರೆಗಳನ್ನು ಎದುರಿಸುವಂತಹ ಧೈರ್ಯವನ್ನ ಹೊಂದಿಕೊಂಡೇ ನಾವು ಕಾಡಿಗೆ ಬಂದವರು. ಯಾವುದಿದ್ದರೂ ಮುರಮಥನನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಾವು ಪಾರಾಗುತ್ತೇವೆ ಎಂಬ ಎರಡೂ ವಿಶ್ವಾಸವನ್ನು ನಾವು ಹೊತ್ತವರು. ಈಗ ಒಂದು ಉಪಕಾರ ಮಾಡಬೇಕು. ಏನು ಹೇಳಿ? ಹೇಗೆ ನೀನು ದ್ವಾರಾವತಿಯಿಂದ ಇಲ್ಲಿಗೆ ಬಂದಿದ್ಯಾ, ಹಾಗೆಯೇ ಈ ಕಾಮ್ಯಕಾವನದಿಂದ ದ್ವಾರಾವತಿವರೆಗಾಗಿ ತೆರಳಬೇಕು. ಹೋಗಿ ಹೇಳಬೇಕು. ಏನಂತ? ಮುರಮಥನನಲ್ಲಿ ಆತನನ್ನೇ ನಂಬಿ ನೆಚ್ಚಿರಬಹುದಾದಂತಹ ಪಾಂಡವರು ಹೀಗಿದ್ದಾರೆ. ಒದಗಿ ಬಂದಂತಹ ಈ ವಿಪತ್ತಿನಿಂದ ಪಾರಾಗುವಂತಹ ಬಗೆಗಾಣದೆ ಕೊರಗುತ್ತಾ ಇದ್ದಾರೆ. ಗಯನು ಮುಂದಾಗಿ ಹೇಳಲಿಲ್ಲ. ಆಮೇಲೆ ಆಣೆ ಭಾಷೆಯನ್ನ ಗೈದಿರುವಂತಹ ಗಯನು ಸವಿಸ್ತಾರವಾಗಿ ಎಲ್ಲ ಕಥೆಯನ್ನು ಹೇಳಿದ. ಮುಂದೆ ಮಾಡೋಣ ಏನು ಎಂಬುದಾಗಿ ಚಿಂತಾಕ್ರಾಂತರಾಗಿದ್ದಾರೆ ಅಂತ ಹೇಳು. ಸ್ವಾಮಿ, ಇಷ್ಟೆಲ್ಲ ವಿಷಯವನ್ನು ನಾನು ತಿಳಿಸಿದಾಗ ಅವರು ಹಿತವನ್ನೇ ಮಾಡಿದರೆ ಆಯಿತು. ಇಲ್ಲದೆ ಸಿಟ್ಟಿಗೆದ್ದು ಬಂದರೆ ಕತೆ ಬಿಟ್ಟಿತು ಕಾಳಕ್ಕೆ, ಕತೆ ಬಿಟ್ಟಿತು ಕಾಳಕ್ಕೆ ಬಂದರೆ ಜಗಮಗ ಬ್ರಹ್ಮಾದಿಗಂಗೆ ಮಜಮದೆ ಬೆಂಬಲವಾದ ರಂಜನು ಮಾಯಿನಿ ಮಣಿಯೇ. ಸುಭದ್ರ, ಪತಿದೇವ, ಆಡಿದ ಮಾತನ್ನು ನಡೆಸಿಕೊಳ್ಳಬೇಕೆಂಬಂತಹ ಇಚ್ಛೆ ಕೃಷ್ಣನಿಗೂ ಇದ್ದಿರಬಹುದು. ಹಾಗೆ ನಾನು ಬಿಟ್ಟು ಕೊಡುವುದಿಲ್ಲ, ಅವ ಬಿಡುವುದಿಲ್ಲ ಎಂಬ ಈ ಪಂಥವೇ ಹೀಗೆ ಮುಂದುವರಿದರೆ ನಮ್ಮನ್ನ ಕಾಯಬಹುದಾದಂತಹ ದೇವರೇ ಮುನಿದು ನಮ್ಮಿದರಿಗೆ ಕಾಳಗಕ್ಕೆ ಕತಿವೆರಸಿ ಬಂದನು ಅಂತಾದರೆ ಶತಮಗ ಬ್ರಹ್ಮಾದಿಗಳೇ ಬಂದು ಶ್ರೀಕೃಷ್ಣ ಪರಮಾತ್ಮನ ಸನ್ನಿಧಿಯಲ್ಲಿ ನಿಂತುಕೊಂಡು ನಾವು ಬೆಂಬಲಾರ್ಥವಾಗಿ ಇದ್ದೇವೆ ಎಂದು ಉದ್ಘೋಷ ಮಾಡಿದರು ಕೂಡ ಪಾಶುಪತ ಶರವನ್ನೇ ಶಿವನಿಂದ ಪಡೆದಿರುವಂತಹ ಈ ಅರ್ಜುನ ಅಂಜುವುದಿಲ್ಲ, ಅಳುಕುವುದಿಲ್ಲ ಅಂತ ಹೇಳು. ಇದು ನಿಮ್ಮ ತೀರ್ಮಾನವೇ ಆಗಿದೆ? ಖಂಡಿತ. ನೀವು ಇದೇ ತೀರ್ಮಾನವನ್ನ ಮುಂದರಿಸಿದಿರಿ ಅಂತಾದ್ರೆ ನಾನೀಗೇನು ಮಾಡಬೇಕು ಹೇಳಿ? ಸುಭದ್ರಾ, ನೀರೇ ನಮ್ಮಯ ಭಾರ ನಿನ್ನದು, ನೀರೇ ನಮ್ಮಯ ಭಾರ ನಿನ್ನದು, ವಾರಿಜಾಕ್ಷಗೆ ಬೇಳು, ವಾರಿಜಾಕ್ಷಗೆ ಬೇಳು. ರಮಣಿ, ವಲ್ಲಭ, ನಾಳಿನ ವಾರತೆಯ ನೀ ತಿಳಿದು ಸಹಗಮನವನ್ನು ಮಾಡೆಂದು, ನಾಳಿನ ವಾರತೆಯ ನೀ ತಿಳಿದು ಸಹಗಮನವನ್ನು ಮಾಡೆಂದ. ಮಕ್ಕಳ ಸಮಾನರಾಗಿರುವಂತಹ ಪಾಂಡವರು ತಪ್ಪಿತಸ್ಥರಾಗಿದ್ದಾರೆ. ತಂದೆಯಂತೆ ಪೊರೆಯಬಹುದಾದಂತಹ ನಾನು ಅವರನ್ನು ಕ್ಷಮಿಸಬೇಕು ಎಂಬಂತಹ ತೀರ್ಮಾನಕ್ಕಾಗಿ ಕೃಷ್ಣ ಬಂದು ನಮ್ಮನ್ನು ಕ್ಷಮಿಸಿದನು ಅಂತಾದರೆ ಆಯ್ತಲ್ಲ. ಒಂದು ವೇಳೆ ಸಮರಾಂಗಣದಲ್ಲೇ ನಮ್ಮನ್ನು ಇರಿಸುತ್ತಾನೆ ಅಂತಾದರೆ ಅವ ಆದಿದೇವ, ಚರಾಚರ ಜೀವಗಳನ್ನ ತನ್ನ ಜಠರದಲ್ಲಿ ಇಟ್ಟುಕೊಂಡಂತಹ ಬ್ರಹ್ಮಾಂಡ ಬಾಂಡೋದರ, ಹೀಗೆಲ್ಲ ಪ್ರತೀತಿ. ಅಂತಹ ಪರಮಾತ್ಮನೇ ಮುನಿದು ಕಾದನು ಅಂತಾದರೆ ನಮ್ಮಂಥವರು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಗಯನಿಗೆ ಕೊಟ್ಟಿರುವಂತಹ ಮಾತಿಗಾಗಿ ನಾನು ಆತ್ಮಾರ್ಪಣೆ ಮಾಡಿದರೆ, ಅರ್ಜುನ ಮಾತಿಗಾಗಿ ತನ್ನ ಆತ್ಮಾರ್ಪಣೆ ಮಾಡಿದ ಎಂಬ ಸುದ್ದಿ ನಿನ್ನ ಕಿವಿಗೆ ಮುಟ್ಟಿದರೆ, ಕ್ಷಾತ್ರಿಯೋಚಿತವಾದಂತಹ ಸಮರಾಂಗಣದಲ್ಲಿ ನಾನು ಸತ್ಯನು ಅಂತ ಆದರೆ ನೀನೂ ಕೂಡ ಕ್ಷತ್ರಿಯ ರಮಣಿಗೆ ಯುಕ್ತವಾದಂತಹ ಸಹಗಮನ ಮಾಡು ಸುಭದ್ರೆ, ಸಹಗಮನ ಮಾಡು. ರಮಣ, ಪ್ರೀತಿಯ ದಾಂಪತ್ಯ ಜೀವನವನ್ನು ನಡೆಸಿ ನಮ್ಮ ದಾಂಪತ್ಯ ಜೀವನ ಹೀಗೆ ಕೊನೆಗೊಳ್ಳಬೇಕೆಂಬುದು ವಿಧಿಯ ತೀರ್ಮಾನ ಆದರೆ ಹಾಗೆ ಆಗಲಿ.
ನನ್ನ ಅಣ್ಣನಲ್ಲಿ ಹೇಳಿಕೊಳ್ಳುತ್ತೇನಂತೆ. ನಾವಿಬ್ಬರು ಹೀಗೆ ಹೋದರು ಕಂದನಾದಂಥ ಅಭಿಮನ್ಯುವಿನ ಹೊಣೆಗಾರಿಕೆಯನ್ನು ಆತನಿಗೆ ಒಪ್ಪಿಸ್ತೇನೆ. ಆತನನ್ನೇ ಮುಂದಿಟ್ಟು ಈ ವಿಷಯವನ್ನೆಲ್ಲ ತಿಳಿಸ್ತೇನೆ. ನಾನು ದ್ವಾರಕೆಗೆ ಹೋಗಿ ಬರ್ತೇನೆ. ಹೋಗಿ ಬಾ, ಶುಭವಾಗಲಿ. ಓ ಅಣ್ಣಯ್ಯ, ದೇವಲಾಲೇಸಯ್ಯ ಅಗ್ರಜ ವಾಸುದೇವಲಾಲೇಸಯ್ಯ ಹೋಗಿ ಪಾಂಡವರ ಕಂಡೆ ಆಗಯಗಾಗಿ ನಾ ಬಲು ಕ್ರೋಧಗೊಂಡೆ. ಆಗಮವನು ಕೇಳಿ ಅಯ್ಯಯ್ಯೋ ಎಂದು ಆಗಲ ಇವರು ನೊಂದರು ಹೀಗೆಂದರು. ಅಣ್ಣಯ್ಯ, ನಿನ್ನ ಆಜ್ಞೆಯ ಮೇರೆಗೆ ಕಾಮ್ಯಕವನಕ್ಕೆ ಹೋದೆ ಅಣ್ಣ. ಹೋಗಿ ಪಾಂಡವರನ್ನ ಕಂಡೆ. ಅಷ್ಟೇ ಅಲ್ಲ, ನಿನ್ನ ವೈರಿಯಾದಂಥ ಗಯನನ್ನೂ ಕಂಡೆ, ಕ್ರೋಧಗೊಂಡೆ. ಆದರೆ ನನ್ನ ಸಿಟ್ಟು ಇಲ್ಲಿ ಯಾವ ಪ್ರಯೋಜನವನ್ನು ಮಾಡಲಾರದು. ದುಃಖಗೊಂಡೆ. ಇದ್ದ ವಿಷಯವನ್ನ ತಿಳಿಸಿದೆ. ಪರಿಸ್ಥಿತಿಯನ್ನ ನೆನೆದು ಅವರೂ ದುಃಖಿಸಿದ್ದಾರೆ. ಅಯ್ಯೋ ನಮ್ಮ ದುರ್ವಿಧಿಯೇ ಎನ್ನುವುದಾಗಿ ಗೋಳಿಟ್ಟಿದ್ದಾರೆ. ಹಾಗೆಂದು ಗಯನನ್ನು ಬಿಟ್ಟುಕೊಡಲು ಸಿದ್ಧರಾದರೆ ಯಾವಾಗಲೂ ನಿನ್ನೆ ಧ್ಯಾನದಲ್ಲೇ ಇರುವಂತಹ ಅವರು ಹೇಳಿದಂತಹ ಮಾತು ಮತ್ತೇನೂ ಅಲ್ಲ. ಚಿಕ್ಕ ಮಗುವೊಂದು ತಂದೆಯ ಕಾಲಿನ ಮೇಲೆ ಕುಳಿತು ತಂದೆಯನ್ನು ಒದೆದಾಗ ತಂದೆ ಹೊಡೆಯುವುದಿಲ್ಲವಲ್ಲ, ಹಾಗೆಯೇ ನಾವು ಒರೆಯದೇ ಮಾಡಿದಂತಹ ಕಾರ್ಯ ಬಾಲಭಾಷೆಯಲ್ಲಿ ಕೊಟ್ಟಂತಹ ಈ ಮಾತನ್ನ ಪಾಲಿಸಬೇಕು, ನಮ್ಮನ್ನ ರಕ್ಷಿಸಬೇಕು, ಲೋಕದ ತಂದೆಯಾದಂತಹ ನೀನು ನಮ್ಮನ್ನು ಉದ್ಧರಿಸಬೇಕು ಎನ್ನುವುದಾಗಿ ಪ್ರಾರ್ಥಿಸಿಕೊಂಡಿದ್ದಾರೆ. ಒಮ್ಮೆ ಹಾಗೆ ಉದ್ಧರಿಸದೆ ನಿನ್ನ ಭಾಷೆಯನ್ನ ತೀರಿಸುವುದಕ್ಕಾಗಿಯೇ ಪಾಂಡವರ ನಾಶವನ್ನೇ ಉದ್ದೇಶವನ್ನಾಗಿಟ್ಟುಕೊಂಡು ಮುಂದರಿದು ಬಂದೆ ಅಂತಾದರೆ ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ ಎನ್ನುವುದಾಗಿ ಹೇಳಿದ್ದಾರಣ್ಣ. ಯುದ್ಧವನ್ನೇ ನಿರ್ಣಯಿಸಿದರೆ ಪಾಂಡವರು ಸಿದ್ಧನಾಗ್ತೇನೆ. ಅಣ್ಣಯ್ಯ, ಯುದ್ಧಕ್ಕೆ ಸಿದ್ಧನಾಗಿ ಹೊರಟಿದ್ದೀಯಾ ಅಣ್ಣ? ಯುದ್ಧಕ್ಕೆ ಸಿದ್ಧನಾದ ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನೆ ಅಣ್ಣ. ಏನು? ಹಾಗೆ ಹೇಳಿದ ಹಾಗೆ ನೀನು ಮುನಿದೆ ಅಂತಾದರೆ ಪ್ರಪಂಚದಲ್ಲಿ ನಿನ್ನ ಎದುರಿನಲ್ಲಿ ನಿಲ್ಲುವವರು ಯಾರೂ ಇಲ್ಲ. ಈ ಪ್ರಪಂಚವೇ ತೃಣಕ್ಕೆ ಸಮಾನ ಆಗಿದೆ ನಿನಗೆ. ಅಂದ ಮೇಲೆ ಪಾಂಡವರೆಲ್ಲ ಲೆಕ್ಕವೇ. ಅಣ್ಣಯ್ಯ, ಈ ತಂಗಿಯ ಕಣ್ಣೀರನ್ನು ಕಾಣವೇ ಬಾರದು ಎಂಬ ಉದ್ದೇಶವನ್ನು ಹೊತ್ತಂತ ನಿನ್ನಲ್ಲಿ, ನಿನ್ನ ಆ ಭಾವನೆಯಲ್ಲಿ ನಾನು ವಿಧವೆಯಾಗಬೇಕೆಂಬ ಅಂತ ಆಸೆ ಇದೆಯೇನಣ್ಣ? ಆಸೆ ಇದೆಯೇನಣ್ಣ? ಅಣ್ಣ, ನನ್ನವರನ್ನ ಕೊಂದೆ ಅಂತಾದ್ರೆ ನಿಮ್ಮ ತಂಗಿ ವಿಧವೆಯಾಗುವುದಿಲ್ಲ. ತಂಗಿ, ಎಂತಹ ಕಷ್ಟಗಳೇ ಬರಲಿ ನಿನ್ನ ಕಿವಿಯೋಲೆಯ ಭಾಗ್ಯವನ್ನು ನಿನಗೆ ಉಳಿಸ್ತೇನೆ. ಹಾಗಲಿ ಅಣ್ಣ. ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಜಯ ಮಂಗಲಂ ಹೀಗೆ ನಿದ್ರಿಪುವುದೇನು ಶ್ರೀರಂಗನೇ, ಹೀಗೆ ನಿದ್ರಿಪುವುದು ಏನು ಶ್ರೀರಂಗನೇ, ಹೀಗೆ ನಿದ್ರಿಪುವುದು ಏನು. ಹೀಗೆ ನಿದ್ರಿಪೆಯ ಹರಿ ನಾಗಾಶಯನ ಏಳು ಏಳು, ಹೀಗೆ ನಿದ್ರಿಪೆಯ ಹರಿನಾಗಾಶಯನ ಏಳು. ಭಾಗವತರು ನಿನ್ನ ಕೂಗಿ ಹಾಡುವರು, ಭಾಗವತರು ನಿನ್ನ ಕೂಗಿ ಹಾಡುವರಯ್ಯ.